ಶ್ರೀ ಗುರುಭ್ಯೋ ನಮಃ. ಇದು ಹರಿಕಥಾಮೃತ ಸಾರದ 64ನೇ ಭಾಗ, ಮಾತೃಕಾ ಸಂಧಿ 8ನೇ ಸಂಧಿ. ಅದರ 4 ಪದ್ಯಗಳನ್ನು ನಿನ್ನೆ ಶ್ರವಣ ಮಾಡಿದ್ದು. ಅದರಲ್ಲಿ ಯಾವ ವಿಷಯ ಬಂದಿತ್ತು ಅಂತನ್ನೋದನ್ನು ಮತ್ತೊಂದು ಬಾರಿ ಅನುವಾದ ಮಾಡಿಕೊಂಡು ಮುಂದಿನ 5ನೇ ಪದ್ಯವನ್ನು ಇವತ್ತು ಶ್ರವಣ ಮಾಡಬೇಕು. ಮಾತೃಕಾನ್ಯಾಸದಲ್ಲಿ ಬಂದಿರುವಂತಹ ಅಕ್ಷರಗಳಿಂದ ಪ್ರತಿಪಾದ್ಯವಾದಂತಹ ಭಗವಂತನ ರೂಪಗಳನ್ನು ಮೊದಲಿನ 2 ಪದ್ಯಗಳಲ್ಲಿ 5 ವರ್ಗಗಳಿಂದ ಪ್ರತಿಪಾದ್ಯ ಆಗುವಂತಹ 25 ಭಗವಂತನ ರೂಪಗಳನ್ನು 1ನೇ ಪದ್ಯ ಮತ್ತು 2ನೇ ಪದ್ಯದಲ್ಲಿ ವರ್ಣನೆ ಮಾಡಿದರು. 3ನೇ ಪದ್ಯದಲ್ಲಿ ನಾಭಿ ಮೂಲದಲ್ಲಿ ಮತ್ತು ನಾಭಿಯಲ್ಲಿ ಇರತಕ್ಕಂತಹ ಭಗವಂತನ ರೂಪಗಳನ್ನು ದಾಸರು ವರ್ಣನೆ ಮಾಡಿದರು. ನಿನ್ನೆ ಅದನ್ನು ಹೇಳಿದ್ದೆ. ಮನುಷ್ಯನಿಗೆ ಉಪಾಸನೆಯಲ್ಲಿ ಇದೆಲ್ಲ ಬಹಳ ಮುಖ್ಯ. ಮಲಮೂತ್ರ ವಿಸರ್ಜನೆ ಮಾಡುವಂಥ ಇಂದ್ರಿಯಗಳೇನಿವೆ ಅವುಗಳ ನಡುವೆ ಮೂಲಾಧಾರ ಅಂತ ಒಂದಿದೆ. ಆ ಮೂಲಾಧಾರದಲ್ಲಿ 4 ದಳದ ಒಂದು ಕಮಲ ಇದೆ. ಅದನ್ನೇ ಕುಂಡಲಿನಿ ಅಂತ ಕೂಡ ಕರೀತಾರೆ. ಅದರ ಬಳಿಕ ನಾಭಿಯಲ್ಲಿ 6 ದಳದ ಒಂದು ಕಮಲ ಇದೆ. ಅದನ್ನು ಮಣಿಪೂರ ಅಂತ ಕರೀತಾರೆ. ನಿನ್ನೆ ಇವುಗಳಿಗೆ ಕುಂಡಲಿನಿ, ಮಣಿಪೂರ, ಅನಾಹತ ಈ ಹೆಸರುಗಳನ್ನು ಹೇಳಿರಲಿಲ್ಲ. ಬರೀ ಎಷ್ಟು ದಳದ ಕಮಲ ಅಂತ ಅಷ್ಟು ಮಾತ್ರ ಹೇಳಿದ್ದೆ. 4 ದಳದ ಕಮಲ, ಅದಕ್ಕೆ ಕುಂಡಲಿನಿ ಅಂತ ಕರೀತಾರೆ. ಅದು ಮೂಲಾಧಾರದಲ್ಲಿದೆ. ನಾಭಿಯಲ್ಲಿ 6 ದಳದ ಕಮಲ ಇದೆ, ಅದಕ್ಕೆ ಮಣಿಪೂರ ಅಂತ ಕರೀತಾರೆ. ಮುಂದೆ 8 ದಳದ ಕಮಲ, ಅದು ಅನಾಹತ ಅಂತ ಕರೆಸ್ಕೊಂಡಿದೆ. ಅದು ಹೃದಯದಲ್ಲಿದೆ. ನಿನ್ನೆ ಅದನ್ನು ಹೇಳಿದ್ದೆ. ನಾವು ನಮ್ಮ ಹೃದಯ ಕಮಲದಲ್ಲಿರುವಂತಹ ಭಗವಂತ, ಆ ಭಗವಂತನನ್ನು ಉಪಾಸನೆ ಮಾಡಬೇಕು ಅಂತ ಹೀಗೆಲ್ಲ ನಿತ್ಯ ದೇವತಾ ಕಾರ್ಯಗಳಲ್ಲಿ, ಧಾರ್ಮಿಕ ಕಾರ್ಯಗಳಲ್ಲಿ ಹೇಳ್ತಿರ್ತೀವಿ. ಆ ಹೃದಯ ಕಮಲ ಅಂದ್ರೆ ಯಾವುದು ಅಂತ ಅನ್ನೋದನ್ನ ನಿನ್ನೆ ಹೇಳಿದ್ದೆ. ಈ ಶರೀರದ ಎದೆ ಭಾಗವನ್ನ ಡಿಸೆಕ್ಟ್ ಮಾಡಿ ನೋಡಿದರೆ ಥೈಮಸ್ ಗ್ಲ್ಯಾಂಡ್ ಅಂತ ಒಂದು ಗ್ರಂಥಿ ಸಿಗ್ತದೆ. ಅದು ಎಲ್ಲರಿಗೂ ಕೂಡ, ಯಾವ ವಿಶೇಷ ಸಾಧನೆ ಮಾಡದೇ ಇದ್ದವರಿಗೂ ಕೂಡ ಶವದ ಛೇದವನ್ನು ಮಾಡಿ ನೋಡಿದರೆ ಆ ಥೈಮಸ್ ಗ್ಲ್ಯಾಂಡ್ ಅನ್ನುವಂಥ ಒಂದು ಅವಯವ ಎಲ್ಲರಿಗೂ ಕಾಣಿಸ್ತದೆ. ಅದು ಕೆಳಮುಖ ಆಗಿರುವಂತಹ ಒಂದು ಕಮಲದಂತೆ ಇರ್ತದೆ. ಪದ್ಮಕೋಶ ಪ್ರತೀಕಾಶಂ ಹೃದಯಂ ಚ ಅತಿ ಅಧೋಮುಖಂ ಅಂತ ನಿನ್ನೆ ಹೇಳಿದ್ದೆ. ಹೀಗೆ ಕೆಳಗೆ ಮುಖ ಮಾಡಿರುವಂತಹ ಕಮಲದ ಮೊಗ್ಗಿನಂತೆ, ಪೂರ್ಣ ಅರಳಿರುವಂತಹ ಕಮಲ ಅಲ್ಲ, ಕಮಲದ ಮೊಗ್ಗಿನಂತೆ ಕಾಣಿಸ್ತದೆ. ಅದನ್ನೇ ಹೊರಗಿನ ಹೃದಯ ಕಮಲ ಅಂತ ಕರೀತಾರೆ. ಅದರೊಳಗೆ ಮತ್ತೊಂದು ಹೃದಯ ಕಮಲ ಇದೆ. ಅದು 8 ದಳದ ಹೃದಯ ಕಮಲ. ಅದನ್ನೇ ಅನಾಹತ ಚಕ್ರ ಅಂತ ಕರೀತಾರೆ. ಅಲ್ಲಿ ಭಗವಂತ ಇದ್ದಾನೆ. ಮುಂದೆ ಕಂಠ ಪ್ರದೇಶದಲ್ಲಿ 2 ದಳದ ಕಮಲ ಇದೆ, ಕಿರುನಾಲಿಗೆಯಲ್ಲಿ. ಅದನ್ನೇ ವಿಶುದ್ಧಿ ಚಕ್ರ ಅಂತ ಕರೀತಾರೆ. ಹುಬ್ಬುಗಳ ಮಧ್ಯದಲ್ಲಿ 4 ದಳದ ಒಂದು ಕಮಲ ಇದೆ, ಅದನ್ನು ಆಜ್ಞಾಚಕ್ರ ಅಂತ ಕರೀತಾರೆ. ಮತ್ತೆ ತಲೆಯ ಮೇಲೆ 12 ದಳದ ಒಂದು ಕಮಲ ಇದೆ. ತಲೆಯ ಮೇಲೆ ಅಂದ್ರೆ ನೇರವಾಗಿ ತಲೆಯ ಮೇಲಲ್ಲ, ನಮ್ಮ ತಲೆಯ ಮೇಲೆ 12 ಅಂಗುಲದ ಎತ್ತರದಲ್ಲಿ. ಹಾಗಾಗಿ ಮನುಷ್ಯನ ಎತ್ತರ 5.5 6 ಅಡಿ ಅಂತ ಹೀಗೆಲ್ಲ ಇಟ್ಕೊಂಡ್ರೆ ಆ 5.5 ಪ್ಲಸ್ 12 ಪ್ರತಿಯೊಬ್ಬರಿಗೂ ಕೂಡ 12 ಅಂಗುಲದ ಮೇಲೆ ಮತ್ತೊಂದು ಪದ್ಮ ಇರ್ತದೆ. 12 ದಳದ ಪದ್ಮ. ಅದು ಅದನ್ನು ಸಹಸ್ರಾರ ಅಂತ ಕರೀತಾರೆ. ಅಲ್ಲೆಲ್ಲ ಭಗವಂತನ ರೂಪಗಳಿವೆ. ಸುಷುಮ್ನ ಅಂತ ಒಂದು ನಾಡಿ ಇದೆ ಅಂತ ಹೇಳಿದ್ದೆ. ಆ ಸುಷುಮ್ನ ನಾಡಿ ಹೊಂದಿಕೊಂಡು ಇವೆಲ್ಲ ಇರ್ತವೆ. ಸುಷುಮ್ನ ಅಂತ ಅನ್ನೋದು ಮಲಮೂತ್ರ ವಿಸರ್ಜನೇಂದ್ರಿಯಗಳ ನಡುಭಾಗದಿಂದ ಪ್ರಾರಂಭ ಮಾಡಿಕೊಂಡು ಶರೀರದ ಈ ತಲೆ ಏನಿದೆ, ತಲೆಯ ತನಕ ಇರುವಂತಹ ನೇರವಾಗಿರುವಂತಹ ಒಂದು ನಾಡಿ. ಆ ನಾಡಿನೂ ಕೂಡ ತಾನು ಒಂದೇ ಇಲ್ಲ, 5 ಪ್ರಭೇದಗಳಿವೆ ಅದಕ್ಕೆ ಅಂತ ಹೇಳಿದ್ದೆ. ಹೀಗೆ 5 ಪ್ರಭೇದಗಳಿಂದ ಕೂಡಿದಂತಹ, 5 ಭಾಗಗಳಿಂದ ಕೂಡಿದಂತಹ ನಾಡಿ ಅದು, ಆ ಸುಷುಮ್ನ ಅಂತ ಅನ್ನೋದು. ಇವ್ಯಾವು ಕೂಡ ಕಣ್ಣಿಗೆ ಕಾಣೋದಿಲ್ಲ. ಥೈಮಸ್ ಗ್ಲ್ಯಾಂಡ್ ಅಂತ ಒಂದು ಬಿಟ್ರೆ ಉಳಿದದ್ದು ಯಾವ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಎಲ್ಲ ಅತೀಂದ್ರಿಯವಾಗಿದ್ದು, ಶಕ್ತಿ ರೂಪವಾಗಿದ್ದು ಅವನ್ನೆಲ್ಲ. ಹಾಗಾಗಿ ಅವು ಯಾವ ಕಣ್ಣಿಗೆ ಕಾಣಿಸೋದಿಲ್ಲ. ಆ ಸುಷುಮ್ನ ನಾಡಿಯ 5 ಭಾಗಗಳೇನಿವೆ, ಮೂಲಾಧಾರದಲ್ಲಿ ಒಂದು ಚಕ್ರ ಇದೆ, 4 ದಳದ ಕಮಲ ಅಂತ ಹೇಳಿದೆ. ಅದು ಒಂದೇ ಕಮಲ ಅಲ್ಲ, 5 ಕಮಲಗಳಲ್ಲಿವೆ. ಹಾಗೆ ನಾಭಿಯಲ್ಲಿ 5 ಕಮಲಗಳು, ಹೃದಯದಲ್ಲಿ 5 ಕಮಲ, ಕಂಠದಲ್ಲಿ 5, ಮತ್ತೆ ಹುಬ್ಬುಗಳ ನಡುವೆ 5, ತಲೆಯ ಮೇಲೆ 5. ಹೀಗೆ ಎಲ್ಲ ಕಡೆ 5 ಕಮಲಗಳಿವೆ ಅಂತ ಅದನ್ನು ಧ್ಯಾನ ಮಾಡಬೇಕು. ಈ ಮೂಲಾಧಾರದಲ್ಲಿ ಏನು ಭಗವಂತ ಇದ್ದಾನೆ, ಅನಿರುದ್ಧ ರೂಪಿ ಅಂತ ಭಗವಂತ, ಅವನು ಜೀವರಿಗೆ ಗರ್ಭವನ್ನು ಹೊಂದಿಸಿ ಆ ಗರ್ಭದ ಬೆಳವಣಿಗೆ ಇತ್ಯಾದಿಗಳಿಗೆ ಕಾರಣ ಆಗ್ತಾನೆ ಅಂತನ್ನೋದನ್ನ ಶ್ರವಣ ಮಾಡಿದ್ವಿ. ಇದೆಲ್ಲ ತಂತ್ರಸಾರದಲ್ಲಿ ವರ್ಣಿತ ಆಗಿರುವಂತಹ ಸಂಗತಿ. ಮತ್ತೆ ಮೂಲಾಧಾರದಿಂದ ಮೇಲೆ ಬಂದ್ರೆ ನಾಭಿಯಲ್ಲಿ
6 ದಳದ ಒಂದು 6 ಮೂಲೆಗಳ ಒಂದು ಮಂಡಲ ಇದೆ ಅಂತ ಹೇಳಿದ್ದೆ. 4 ದಳದ ಮತ್ತು 6 ದಳದ 8 ದಳದ 2 ದಳದ್ದು 4 ದಳದ್ದು 12 ದಳದ್ದು ಕಮಲ ಆಯಿತು. ಆ ಕಮಲ ಅಲ್ಲದೆ ಮತ್ತೆ 4 ಕೆಲವು ಮಂಡಲಗಳಿವೆ ಅಲ್ಲಿ. ಅವು ವಾಯುಮಂಡಲ, ಅಗ್ನಿಮಂಡಲ ಮತ್ತು ವರುಣ ಮಂಡಲ ಅಂತ ಹೀಗೆಲ್ಲ ಕರೆಸ್ಕೋತವೆ. ಆ ಮಂಡಲಗಳ ಅನುಸಂಧಾನವು ಕೂಡ ಬಹಳ ಮುಖ್ಯ. ಕಾರಣ ಇಷ್ಟೇ, ನಾಭಿಯಲ್ಲಿ 6 ದಳದ ಕಮಲ ಇದೆಯಲ್ಲ, ಅಲ್ಲಿ 6 ದಳದ ಒಂದು ಮಂಡಲ ಇದೆ. ನಾಭವು ಷಟ್ಕೋಣ ಮಂಡಲ ಮಧ್ಯಸ್ಥ ಅಂತ ಹೀಗೆ ಭಗವಂತನ ವರ್ಣನೆ ಮಾಡ್ತೀವಿ. ಅಲ್ಲಿ ವಾಯು ಇದ್ದಾನೆ, ವಾಯುವಿನೊಳಗೆ ಪ್ರದ್ಯುಮ್ನ ರೂಪಿಯಾದ ಭಗವಂತ ಇದ್ದಾನೆ. ಅವನು ಪಾಪ ಪುರುಷನನ್ನು ಒಣಗಿಸ್ತಾನೆ. ಮುಂದೆ ಹೃದಯದಲ್ಲಿ 8 ದಳದ ಕಮಲ ಇದೆ. ಅದರಲ್ಲೊಂದು ವೃತ್ತಾಕಾರದ ಮಂಡಲ ಇದೆ. ಅದರಲ್ಲಿ ಮತ್ತೊಂದು ತ್ರಿಕೋಣ ಮಂಡಲ ಇದೆ, ಅದು ಅಗ್ನಿಮಂಡಲ. ಅಲ್ಲಿ ಅಗ್ನಂತರ್ಗದನ ಅಂತ ಭಗವಂತ ಇದ್ದಾನೆ, ಅವನು ಪಾಪ ಪುರುಷನನ್ನು ಒಣಗಿಸ್ತಾನೆ. ಇದನ್ನೆಲ್ಲ ನಿತ್ಯ ದೇವತಾರ್ಚನ, ಸಂಧ್ಯಾವಂದನ, ಜಪ ಇತ್ಯಾದಿಗಳನ್ನು ಮಾಡುವುದಕ್ಕಿಂತ ಮೊದಲು ಇದನ್ನು ಮಾಡಿಕೊಂಡು ಶರೀರವನ್ನು ಪವಿತ್ರವನ್ನಾಗಿ ಮಾಡಿಕೊಂಡು ಮುಂದೆ ತಲೆಯ ಮೇಲಿರುವಂತಹ ವರುಣಾಂತರ್ಗತನಾದಂಥ ಭಗವಂತ ನಮ್ಮ ಶರೀರವನ್ನು ಅಮೃತದ ವೃಷ್ಟಿಯಿಂದ ತ್ವಯಿಸಿ ಅದನ್ನು ಪವಿತ್ರವನ್ನಾಗಿ ಮಾಡಲಿ ಅಂತ ಅನುಸಂಧಾನ ಮಾಡಬೇಕು. ಇಷ್ಟೆಲ್ಲ ಆದ ಬಳಿಕ ಶರೀರ ಪುಣ್ಯ ಕರ್ಮಗಳಿಗೆ ಅಣಿಯಾಗ್ತದೆ ಅಂತ ಅನ್ನೋದು ಅಲ್ಲಿ ಬಂದಿತ್ತು. ಮುಂದೆ 5ನೇ ಪದ್ಯವನ್ನು ಶ್ರವಣ ಮಾಡಬೇಕು ಇವತ್ತು. ಅದು ಹರಿಕಥಾಮೃತಸಾರದ 219ನೇ ಪದ್ಯ. ದ್ವಾದಶಾರ್ಕರ ಮಂಡಲವು ಮಧ್ಯೋದರದೊಳು ಸುಷುಮ್ನದೊಳಗಿಹ ಒಳಗಿಹ 5 ರೂಪಾತ್ಮಕನು 60+300 ಈ ದಿವಾರಾತ್ರಿಗಳ ಮಾನಿಗಳಾದ ದಿವಿಜರ ಸಂತೈಸುತ್ತ ನಿಷಾದ ರೂಪಕ ದೈತ್ಯರನ್ನು ಸಂಹರಿಪ ನಿತ್ಯದಲ್ಲಿ. ಉದರ ಮಧ್ಯದಲ್ಲಿ ಒಂದು 12 ದಳದ ಕಮಲ ಇದೆ. ದ್ವಾದಶ ಅರ್ಕರು ಅವ್ರದ್ದೊಂದು ಮಂಡಲ ಇದೆ. ಆ ಮಧ್ಯೋದರದೊಳು ಹೊಟ್ಟೆ ನಡುವಿದೆ. ಅದರಲ್ಲಿ ಸುಷುಮ್ನಾ ನಾಡಿಯೊಳಗೆ 5 ರೂಪಾತ್ಮಕನು, ಪಂಚರೂಪಾತ್ಮಕರಾದಂತಹ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನಿಸ್ಕೊಂಡಿರುವಂತ, ಪ್ರದ್ಯುಮ್ನ ಮತ್ತು ನಾರಾಯಣ ಅಂತ ಅನಿಸ್ಕೊಂಡಿರುವಂತಹ ಪಂಚರೂಪಿಯಾದ ಹರಿ ಅಲ್ಲಿದ್ದಾನೆ. ಅವನು ಈ 360 ಹಗಲು ಮತ್ತು 360 ರಾತ್ರಿಗಳು ಅದಕ್ಕೆ ಅಭಿಮಾನಿಗಳಾದಂತಹ ದೇವತೆಗಳನ್ನ ಯಾವತ್ತೂ ಕೂಡ ಸಂತೈಸ್ತಾನೆ, ಅವರನ್ನು ರಕ್ಷಿಸ್ತಾನೆ. ಮತ್ತು ನಿಷಾದರು ಅನ್ನುವಂತಹ ರಾಕ್ಷಸರಿದ್ದಾರೆ, ಅವರನ್ನ ಪ್ರತಿನಿತ್ಯ ಸಂಹಾರ ಮಾಡ್ತಾರೆ. ಅವರು ಕೂಡ ಒಮ್ಮೆ ಸಂಹಾರಗೊಳ್ತಾರೆ ಮತ್ತೆ ಹುಟ್ಟುತ್ತಿರ್ತಾರೆ. ಹೀಗೆ ಅವರನ್ನ ಸಂಹಾರ ಮಾಡೋದು ಪ್ರತಿನಿತ್ಯ ಆ ಭಗವಂತನ ಕಾರ್ಯ ಆಗಿದೆ. ಸಂಹಾರ ಮಾಡಿ ನಮ್ಮ ಶರೀರವನ್ನು ಪುಣ್ಯ ಕರ್ಮಕ್ಕೆ ಅಣಿಯ ಮಾಡ್ತಾನೆ ಅವನು ಅಂತ ಅದನ್ನ ಅನುಸಂಧಾನ ಮಾಡ್ಕೊಳ್ಬೇಕು. ಮುಂದೆ ಹೃದಯದೊಳಗಿರುವಂತಹ ಅಷ್ಟದಳ ಕಮಲ, ಅದರಲ್ಲಿ ಪ್ರಾದೇಶ ಅನ್ಸ್ಕೊಂಡಿರುವಂತಹ ಭಗವಂತನ ಒಂದು ರೂಪ ಇದೆ, ಅದೇ ಬಿಂಬ ರೂಪ, ಅದನ್ನು ವರ್ಣನೆ ಮಾಡ್ತಾರೆ. ಹೃದಯದೊಳಗಿಹ ಅಷ್ಟದಳ ಕಮಲದೊಳಗೆ ಪ್ರಾದೇಶ ನಾಮಕ ಉಚಿತ ಭಾಸ್ಕರನಂತೆ ತೋರ್ಪನು ಬಿಂಬನೆಂದೆನಿಸಿ ಪದುಮ ಚಕ್ರ ಸುಶಂಖ ಸುಗದ ಅಂಗದ ಕಟಕ ಮುಕುಟ ಅಂಗುಲೀಯಕ ಪದಕ ಕೌಸ್ತುಭ ಹಾರ ಗ್ರೈವೇಯಾದಿ ಭೂಷಿತನು. ಹೃದಯದೊಳಗೆ 8 ದಳದ ಕಮಲ ಇದೆ ಅಂತ ಹೇಳಿದ್ದೆ. ಅದು ಕೂಡ ತಂತ್ರಸಾರದಲ್ಲಿ ಬಂದಿತ್ತು. ಆ 8 ದಳದ ಕಮಲ ಏನಿದೆ ಅದರಲ್ಲಿ ಪ್ರಾದೇಶ ಅನಿಸ್ಕೊಂಡಿರುವಂತಹ ಭಗವಂತನ ಒಂದು ರೂಪ ಇದೆ. ಅವನು ಉದಯಿಸುವ ಸೂರ್ಯನಂತೆ ಕೆಂಬಣ್ಣದ ಕಾಂತಿ ಇದ್ದವನು. ಪದ್ಮ, ಚಕ್ರ, ಶಂಖ, ಗದಾ ಮೊದಲಾದವುಗಳನ್ನ ಹಾಕೊಂಡಿದ್ದಾನೆ. ಕಡಗವನ್ನು ಹಾಕೊಂಡಿದ್ದಾನೆ ಮುಂಗೈಗೆ. ಕಿರೀಟ, ಉಂಗುರ, ಪದಕ, ಕೌಸ್ತುಭ ಅಂತ ಅದಕ್ಕೆ ಚತುರ್ಮುಖ ಬ್ರಹ್ಮನೇ ಅಭಿಮಾನಿ ದೇವತೆ. ಹಾರ ಅಂದ್ರೆ ಮುತ್ತಿನ ಹಾರ ಇತ್ಯಾದಿಗಳು. ಕಂಠನ ಪಟ್ಟಿ ಗ್ರೈವೇಯ ಅಂತ ಅದನ್ನು ಕರೀತಾರೆ. ಗ್ರೈವೇಯ ಅಂತಂದ್ರೆ ಕಂಠಕ್ಕೆ ಅದು ಬಿಗಿದುಕೊಂಡಿರ್ತದೆ. ಕೆಳಗೆ ಎದೆ ತನಕ ಇಳಿದಿದ್ರೆ ಅದನ್ನು ಹಾರ ಅಂತ ಕರೀತಾರೆ, ಮುತ್ತಿನ ಹಾರ ಇತ್ಯಾದಿಗಳು. ಅದಕ್ಕೊಂದು ಪದಕ ಇದ್ರೆ ಅದು ಪದಕದಿಂದ ಕೂಡಿದಂತಹ ಹಾರ. ಮಾಲ ಅಂದ್ರೆ ಹೂವಿನಿಂದ ಕೂಡಿದ ಮಾಲೆ. ಗ್ರೈವೇಯ ಅಂತಂದ್ರೆ ಆ ಕುತ್ತಿಗೆಗೆ ಸುತ್ತಲೂ ಬಿಗಿದಿರುವಂತಹ ಒಂದು ಆಭರಣ, ಮುತ್ತು, ಬಂಗಾರದ್ದು ಇತ್ಯಾದಿಗಳಿಂದ ತಯಾರಾದಂತಹ ಒಂದು ಆಭರಣ. ಅದು ಕಂಠಪಟ್ಟಿ ಅಂತ ಅದನ್ನು ಕರಿಬಹುದು. ಅಂಥ ಆಭರಣಗಳಿಂದ ಅವನು ಭೂಷಿತನಾಗಿದ್ದಾನೆ.
ಅವನು ಪ್ರಾದೇಶ ಅಂತ ಅನ್ಸ್ಕೊಂಡಿದ್ದಾನೆ. ಅದು ಬೃಹದಾರಣ್ಯಕ ಭಾಷ್ಯದಲ್ಲಿ ಹೀಗೆ ವರ್ಣಿತ ಆಗಿದೆ. ನಮ್ಮ ಬಿಂಬರೂಪಿನ ಅಂತ ಭಗವಂತ ಇದ್ದಾನಲ್ಲ, ಅವನು ಪ್ರಾದೇಶ, ಮೂಲೇಶ, ಅಗ್ರೇಶ ಅಂತ ಹೀಗೆ 3 ಥರ ಇದ್ದಾನೆ. ಆ ಬಿಂಬರೂಪನ ಅಂತ ಭಗವಂತನಿಗೆ 3 ರೂಪಗಳು. ಹೃದಯ ಸರ್ವತೋ ವ್ಯಾಪಿ, ಹೃದಯದಲ್ಲಿ ಪೂರ್ಣವಾಗಿ ವ್ಯಾಪಿಸಿಕೊಂಡಿರುವಂಥ ಭಗವಂತ ಇದ್ದಾನಲ್ಲ, ಅವನು ಪ್ರಾದೇಶ. ಪ್ರಾದೇಶ ಪುರುಷೋತ್ತಮ, ಜೀವಾನಾಂ ಸ್ಥಾನ ಮುದ್ದಿಷ್ಟ ಸರ್ವದೈವ ಸನಾತನಃ. ಅವನೇ ಈ ಜೀವರಿಗೆ ಸ್ಥಾನ. ಪರಮಾತ್ಮ ಜೀವ ಇರೋದು ಅಲ್ಲೇ. ಹೃತ್ಕರ್ಣಿಕಾ ಮೂಲಗತಃ ಸಹ ಅಂಗುಷ್ಠಾಗ್ರ ಪ್ರಮಾಣಕಃ. ಮುಂದೆ ಮೂಲೇಶ ಅಂತ ಮತ್ತೊಂದು ಭಗವಂತನ ರೂಪ ಇದೆ. ಅವನು ಕೂಡ ಅಂಗುಷ್ಠದ ಗಾತ್ರದಲ್ಲಿರುವಂಥವನು. ಮೂಲೈಷಿತಿ ನಾಮಾಸ್ಮಿನ್ ಸರ್ವೇ ಜೀವಾ ಪ್ರತಿಷ್ಠಿತಾ. ಅವನು ಕೂಡ ಜೀವನಿಗೆ ಆಧಾರವಾದಂತಹ ಸ್ವರೂಪ ಇದ್ದವನು. ಅಂಗುಷ್ಠ ಮಾತ್ರೇ ಪುರುಷೇ ಕರ್ಣಿಕಾಗ್ರಸ್ಥಿತೆ ಹರೌ ಪ್ರವಿಶಂತಿ ಸುಷುಪ್ತೌತು ಪ್ರಬುದ್ಧಂತೆ ತತಸ್ತತಃ ಸೋಯಂ ತ್ರಿರೂಪೋ ಭಗವಾನ್ ಹೃದಯಾಖ್ಯ ಪ್ರಕೀರ್ತಿತಃ. ಹೃದಯಮೇವ ಸಮ್ರಾಳಿತಿ ಹೋವಾಚ ಅಂತ ಆ ಬೃಹದಾರಣ್ಯಕ ಉಪನಿಷತ್ತು, ಷಡಾಚಾರ್ಯ ಬ್ರಾಹ್ಮಣ ಅಂತ ಅದರ ಒಂದು ಭಾಗ, ಅದರಲ್ಲಿ ವರ್ಣಿತ ಆಗಿರುವಂಥದ್ದು. ಹೃದಯದಲ್ಲಿ ಪೂರ್ಣವಾಗಿ ವ್ಯಾಪಿಸಿಕೊಂಡಿರುವಂತಹ ಭಗವಂತನಿಗೆ ಪ್ರಾದೇಶ ಅಂತ ಕರೀತಾರೆ. ಅವನು ಜೀವರಿಗೆ ಸ್ಥಾನ ಆಗಿದ್ದಾನೆ. ಆಮೇಲೆ ಹೃದಯ ಕಮಲದ ಮೊಗ್ಗು ಏನಿದೆಯಲ್ಲ, ಅದರ ಬುಡದಲ್ಲಿ ಒಂದು ಹೆಬ್ಬೆಟ್ಟಿನ ತುದಿಯಷ್ಟೇ ಇರ್ತಾನೆ. ಅವನಿಗೆ ಮೂಲೇಶ ಅಂತ ಹೆಸರು. ಮೂಲ ಅಂದ್ರೆ ಕೆಳಭಾಗ ಅಂತ ಅರ್ಥ. ಆ ಮೂಲೇಶ ಅನ್ನೋ ಹೆಸರೇ ಅವನು ಕೆಳಗಿದ್ದಾನೆ ಅಂತ ಸೂಚನೆ ಮಾಡ್ತಿದೆ. ಇವನನ್ನೇ ಎಲ್ಲ ಜೀವರು ಕೂಡ ಯಾವತ್ತೂ ಅವಲಂಬಿಸಿರ್ತಾರೆ. ಆ ಹೃದಯ ಕಮಲದ ಮೊಗ್ಗಿನ ತುದಿಯಲ್ಲಿ ಹೆಬ್ಬೆಟ್ಟಿನ ಪರಿಮಾಣದ ಮತ್ತೊಬ್ಬ ಇದ್ದಾನೆ, ಅವನೇ ಅಗ್ರೇಶ. ಅವನನ್ನ ಈ ಜೀವರೆಲ್ಲ ನಿದ್ದೆ ಬಂದಾಗ ಪ್ರವೇಶಿಸ್ತಾರಂತೆ. ಅವನನ್ನೇ ಪ್ರವೇಶಿಸ್ತಾರೆ, ಅವನ ಮೂಲಕನೇ ಎಚ್ಚೆತ್ಕೊಳ್ತಾರೆ. ಹೀಗೆ ನಿದ್ರೆ ಎಚ್ಚರ ಇವೆಲ್ಲ ಆಗೋದು ಅವನಿಂದಲೇ. ಸ್ವಯಂ ತ್ರಿರೂಪೋ ಭಗವಾನ್, ಮೂಲೇಶ, ಅಗ್ರೇಶ ಮತ್ತು ಪ್ರಾದೇಶ ಅನ್ನುವಂಥ ಭಗವಂತನ ಈ 3 ರೂಪಗಳೇನಿವೆ, ಅವು ಈ ಜೀವನ ಬಿಂಬವಾಗಿರುವಂತಹ ಭಗವಂತನ 3 ರೂಪಗಳು. ಇವು ಒಟ್ಟಾರೆ ಈ ಭಗವಂತನಿಗೆ ಹೃದಯ ಅಂತ ಕರೀತಾರೆ. ಯಾಕಂದ್ರೆ ಹೃದಯದಲ್ಲಿ ಆತ ಇರೋನಾದ್ರಿಂದ. ದ್ವಿದಳ ಪದ್ಮವು ಶೋಭಿಸುವ ಕಂಠದಲ್ಲಿ ಮುಖ್ಯ ಪ್ರಾಣ ತನ್ನಯ ಸುದತಿಯಿಂದೊಡಗೂಡಿ ಹಂಸೋಪಾಸನೆಯ ಮಾಳ್ಪ. ಉದಕ ಅನ್ನಾದಿಗಳ ಅವಕಾಶದನು ತಾನಾಗಿದ್ದು ಆದಾನ ಅಭಿದನು ಶಬ್ದವ ನುಡಿದು ನುಡಿಸುವ ಸರ್ವಜೀವರಳು. ಕಂಠದಲ್ಲಿ 2 ದಳದ ಪದ್ಮ ಹೊಂದಿದೆ ಅಂತ ಹೇಳಿದೆ. ಅದನ್ನೇ ವಿಶುದ್ಧಿ ಚಕ್ರ ಅಂತ ಕರೀತಾರೆ. ಅಲ್ಲಿ ಮುಖ್ಯ ಪ್ರಾಣ ಇದ್ದಾನೆ. ತನ್ನ ಪತ್ನಿಯ ಅಂತ ಭಾರತೀಯ ಜೊತೆಗೂಡಿ ಪರಮಾತ್ಮನನ್ನು ನಿತ್ಯ ಉಪಾಸನೆ ಮಾಡ್ತಿರ್ತಾನೆ. ಮತ್ತು ಜೀವನಿಗೆ ಅನ್ನ ನೀರು ಇದರೆಲ್ಲ ಅವಕಾಶವನ್ನು ಒದಗಿಸುವವನು ಅದೇ ಮುಖ್ಯ ಪ್ರಾಣನೇ ಮತ್ತು ಅವನೊಳಗಿರುವಂತಹ ಭಗವಂತನೇ. ಅವನು ಉದಾನ ಅನ್ನೋ ಹೆಸರಿನಿಂದ ಅನ್ನುವ ರೂಪದಿಂದ ಇದ್ದಾನೆ. ಶಬ್ದಗಳನ್ನ ಎಲ್ಲ ಜೀವರಲ್ಲೂ ಕೂಡ ನುಡಿದು ನುಡಿಸ್ತಾನಂತೆ. ಜೀವ ಏನೇ ಶಬ್ದವನ್ನು ಉಚ್ಚಾರ ಮಾಡುವಾಗಲೂ ಕೂಡ ಅದೆಲ್ಲ ಆ ಮುಖ್ಯ ಪ್ರಾಣನ ಮಹಿಮೆಯಿಂದ ಆಗ್ತದೆ ಅಂತ ತಿಳ್ಕೊಳ್ಬೇಕು. ಮುಂದೆ 8ನೇ ಪದ್ಯ. ನಾಸಿಕದಿ ನಾಸತ್ಯದಸ್ರರು ಶ್ವಾಸಮಾನಿ ಪ್ರಾಣಭಾರತಿ ಹಂಸ ಧನ್ವಂತರಿಗಳು ಅಲ್ಲಲ್ಲಿಪ್ಪರು ಅವರೊಳಗೆ. ಭೇಷಭಾಸ್ಕರರು ಅಕ್ಷಿಯುಗಳಕ್ಕೆ ಅಧೀಶರಿಣಿಪರು ಅವರೊಳಗೆ. ಲಕ್ಷ್ಮೀಶ ದಧಿವಾಮನನು ನಿಯಾಮಿಸುತ್ತ ಇರುತಿಹರು. ಮೂಗಿನಲ್ಲಿ ಅಶ್ವಿನಿ ದೇವತೆಗಳಿದ್ದಾರೆ. ಅವರಿಗೆ ನಾಸತ್ಯ ಮತ್ತು ದಸ್ರ ಅಂತ ಹೆಸರು. ಯಾರಿಗೆ ನಾಸತ್ಯ ಅಂತ ಹೆಸರು, ಯಾರಿಗೆ ದಸ್ರ ಅಂತ ಹೆಸರು ಅಂದ್ರೆ ಇಬ್ಬರಿಗೂ ನಾಸತ್ಯ ಅಂತ ಹೆಸರು, ಇಬ್ಬರಿಗೂ ದಸ್ರ ಅಂತ ಹೆಸರು. ಹಾಗೆ 2 ಹೆಸರುಗಳಿಂದ ಇಬ್ಬರು ಕರೆಸ್ಕೊಂಡಿದ್ದಾರೆ. ಅವರಲ್ಲಿ ಶ್ವಾಸ ನಿಯಾಮಕರಾದಂತಹ ಮುಖ್ಯ ಪ್ರಾಣ ಮತ್ತು ಭಾರತೀಯರಿದ್ದಾರೆ. ಅವರೊಳಗೆ ಹಂಸ ಮತ್ತು ಧನ್ವಂತರಿ ಅನ್ನುವಂಥ ರೂಪದಿಂದ ಭಗವಂತ ಇದ್ದಾನೆ. 2 ಕಣ್ಗಳಿಗೆ ಚಂದ್ರ ಮತ್ತು ಸೂರ್ಯರು ಅಧಿಪತಿಗಳಾಗಿದ್ದಾರೆ. ಅವರೊಳಗೆ ಲಕ್ಷ್ಮೀಶ ಮತ್ತು ದಧಿವಾಮನ ಅನ್ನುವ ಹೆಸರಿನಿಂದ ಭಗವಂತನ 2 ರೂಪಗಳಿವೆ. ಇದ್ದು
ನೋಟ ಮೊದಲಾದಂಥ ಕೆಲಸಗಳಿಗೆ ಅವೇ ನಿಯಾಮಕ ಆಗಿವೆ. ನಾಸಿಕದಿ, ನಾಸಿಕ ಅಂದ್ರೆ ಮೂಗು, ಅದರಲ್ಲಿ ನಾಸತ್ಯ ಮತ್ತು ದಸರರು ಶ್ವಾಸಮಾನಿಗಳು, ಶ್ವಾಸಕ್ಕೆ ಅಭಿಮಾನಿಗಳಾದಂತಹ ಪ್ರಾಣ ಮತ್ತು ಭಾರತೀಯರಿದ್ದಾರೆ. ಅವರಲ್ಲಿ ಹಂಸ ಮತ್ತು ಧನ್ವಂತರಿಗಳಿದ್ದಾರೆ. ಅಲ್ಲಲ್ಲಿ ಇಬ್ಬರು ಅವರೊಳಗೆ. ಭೇಷ ಅಂದ್ರೆ ಚಂದ್ರ, ಭ ಅಂದ್ರೆ ನಕ್ಷತ್ರ, ಅದಕ್ಕೆ ಅಧಿಪತಿಯಾದಂಥ ಚಂದ್ರ. ಭಾಸ್ಕರ ಅಂದ್ರೆ ಸೂರ್ಯ. ಭೇಷ ಭಾಸ್ಕರರು ಅಕ್ಷಿಯುಗಳಕ್ಕೆ ಅಧೀಶರು ಎನಿಪರು. ಅಕ್ಷಿಯುಗಳ ಅಂದ್ರೆ 2 ಕಣ್ಗಳು, ಆ 2 ಕಣ್ಗಳಿಗೆ ಅವರೇ ಅಧೀಶರು ಅಂತ ಅನಿಸ್ಕೊಂಡಿದ್ದಾರೆ. ಅವರೊಳಗೆ ಲಕ್ಷ್ಮೀಶ ಅನ್ನುವ ರೂಪದಿಂದ ಮತ್ತು ದಧಿವಾಮನ ಅನ್ನುವ ರೂಪದಿಂದ ಭಗವಂತ ಇದ್ದು ಅವರನ್ನ ನಿಯಮನ ಮಾಡ್ತಾನೆ. ಸ್ತಂಭ ರೂಪದಲ್ಲಿಪ್ಪ ದಕ್ಷಿಣ ಅಂಬಕದಿ ಪ್ರದ್ಯುಮ್ನ ಗುಣರೂಪ ಅಂಬೃಣಿಯು ತಾನಾಗಿ ಇಪ್ಪಳು ವತ್ಸ ರೂಪದಲ್ಲಿ. ಪಂಬಸುರ ಪದಯೋಗ್ಯ ಪವನ ತ್ರಿಯಂಬಕಾದಿ ಸಮಸ್ತ ದ್ವಿಜ ಕದಂಬ ಸೇವಿತನಾಗಿ ಸರ್ವ ಪದಾರ್ಥಗಳ ತೋರ್ಪ. ಬಲಗಣ್ಣಿನಲ್ಲಿ ಪ್ರದ್ಯುಮ್ನ ಇದ್ದಾನಂತೆ. ಅವನು ಸ್ತಂಭದ ಆಕಾರದಲ್ಲಿದ್ದಾನೆ. ಆ ಕಣ್ಣಿನಲ್ಲಿ ಒಂದು ದೀರ್ಘವಾದಂತಹ ಒಂದು ಚಿಹ್ನ ಏನು ಕಾಣ್ತದೆ, ಅದರ ಆಕಾರದಲ್ಲಿ ಆ ಪ್ರದ್ಯುಮ್ನ ಇದ್ದಾನೆ. ಮತ್ತು ಅವನೊಳಗೆ ಅವನ ಜೊತೆಗೂಡಿಯೇ ಒಂದು ಹಗ್ಗದ ರೂಪದಲ್ಲಿ ಅಂಬೃಣಿ ದೇವಿ ಇದ್ದಾಳೆ. ಅಂಬೃಣಿ ಅಂದ್ರೆ ಮಹಾಲಕ್ಷ್ಮಿ, ಅವಳಿದ್ದಾಳೆ. ಆ ಕರುವಿನ ರೂಪದಲ್ಲಿ ವಾಯುದೇವ ಇದ್ದಾನಂತೆ. ಅವಳು ಹಗ್ಗದ ರೂಪದಲ್ಲಿದ್ದರೆ ಆ ವಾಯುದೇವ ಕರುವಿನ ರೂಪದಲ್ಲಿದ್ದಾನೆ. ಪರಮಾತ್ಮ ಒಂದು ಗೂಟ ಇದ್ದಂತೆ. ಆ ಗೂಟಕ್ಕೆ ಕಟ್ಟಿದ ಹಗ್ಗ ಅಂದ್ರೆ ಲಕ್ಷ್ಮೀದೇವಿ. ಅದಕ್ಕೆ ಆ ಹಗ್ಗ ಯಾರ ಕುತ್ತಿಗೆ ಕಟ್ಟಿದೆ ಅಂದ್ರೆ ಈ ವಾಯುದೇವನ ಕುತ್ತಿಗೆ ಕಟ್ಟಿದೆ. ಅವನು ತ್ರಿಯಂಬಕ ಮೊದಲಾದಂಥ ಎಲ್ಲ ದೇವತೆಗಳು, ರುದ್ರಾದಿ ಸಕಲ ದೇವತೆಗಳ ಸೇವೆಯನ್ನಾತ ಸ್ವೀಕಾರ ಮಾಡಿಕೊಂಡು ಅಲ್ಲಿದ್ದಾನೆ. ಇದ್ದುಕೊಂಡು ಸರ್ವ ಪದಾರ್ಥಗಳ ತೋರ್ಪ. ಆ ಮುಖ್ಯ ಪ್ರಾಣನ ಮತ್ತು ಅವನೊಳಗಿರುವಂತಹ ಲಕ್ಷ್ಮೀದೇವಿ ಮತ್ತು ಅವನೊಳಗಿರುವಂತಹ ಪರಮಾತ್ಮನ ಅನುಗ್ರಹದಿಂದಲೇ ಜೀವ ಎಲ್ಲಾ ಥರದ ಸಂಗತಿಗಳನ್ನು ಕೂಡ ನೋಡ್ತಾನೆ. ಈ ಮುಖ್ಯ ಪ್ರಾಣ ಗೂಟಕ್ಕೆ ಕಟ್ಟಿದಂತಹ ಹಗ್ಗ ಒಂದು ಕರು ಅಂತ ಹೀಗೇನು ಬಂತಲ್ಲ, ಇದು ಬೃಹದಾರಣ್ಯಕ ಉಪನಿಷತ್ನಲ್ಲಿ ವರ್ಣಿತ ಆಗಿರುವಂತಹ ವಿಷಯ. ಯೋಹ ವೈ ಶಿಶುಂ ಸಾಧಾನಂ ಸ ಪ್ರತ್ಯಾಧಾನಂ ಸ ಸ್ಥೂಣಂ ಸ ದಾಮಂ ವೇದ ಸಪ್ತಃ ದ್ವಿಷತೋ ಭ್ರಾತೃವ್ಯಾನ್ ಅವರುಣದ್ಧಿ ಅಯಂ ವಾವ ಶಿಶುರ್ಯೋಯಂ ಮಧ್ಯಮಃ ಪ್ರಾಣಃ ತಸ್ಯ ಇದಮೇವ ಆಧಾನಂ ಇದಂ ಪ್ರತ್ಯಾಧಾನಂ ಪ್ರಾಣಸ್ಥೂಣ ಅನ್ನಂ ದಾಮ ಅಂತ ಹೀಗೆ ಆ ಉಪನಿಷತ್ ಬೃಹದಾರಣ್ಯಕ ಉಪನಿಷತ್ತಿನ 2ನೇ ಅಧ್ಯಾಯ ಹೇಳಿದೆ. ಆಧಾನಂ ಅವಸ್ಥಾನಂ ಸೂಕ್ಷ್ಮ ಶರೀರಂ. ಈ ಮುಖ್ಯ ಪ್ರಾಣ ಇದ್ದಾನೆ ಎಲ್ಲಿ ಅಂತಂದ್ರೆ ಆಧಾನ ಅನ್ನೋದ್ರಲ್ಲಿ ಇದ್ದಾನೆ. ಆ ಮುಖ್ಯ ಪ್ರಾಣ ಅನ್ನುವಂಥ ಒಂದು ಕರು ಏನಿದೆಯಲ್ಲ, ಆಕಳ ಕರು, ಅದು ಜೀವನ ಈ ಸೂಕ್ಷ್ಮವಾದಂತಹ ಲಿಂಗ ಶರೀರ ಇದೆಯಲ್ಲ, ಆ ಲಿಂಗ ಶರೀರವೇ ಒಂದು ಕೊಟ್ಟಿಗೆ. ಆ ಕೊಟ್ಟಿಗೆಗೆ ಆಧಾನ ಅಂತ ಕರೀತಾರೆ. ಅಲ್ಲಿದೆ ಕರು ದನಗಳನ್ನ ಯಾವತ್ತು ಕೊಟ್ಟಿಗೆಯಲ್ಲಿ ಕಟ್ಟಿರ್ತಾರೆ. ಮತ್ತೊಂದು ಪ್ರತ್ಯಾಧಾನ ಅಂತಿದೆ. ಪ್ರತ್ಯಾಧಾನ ಅಂತಂದ್ರೆ ಸ್ಥೂಲ ಶರೀರ. ಕೊಟ್ಟಿಗೆ ಇರ್ಲಿಕ್ಕೆ ಒಂದು ದೊಡ್ಡದೊಂದು ಜಾಗ ಇರ್ತದೆ, ಒಂದು ಯಾವುದೊಂದು ಜಮೀನು, ಒಂದು ಅರ್ಧ ಎಕರೆ 1 ಎಕರೆ ಜಮೀನು ಇರ್ತದೆ. ಆ ಜಮೀನಿನೊಳಗೊಂದು ಕೊಟ್ಟಿಗೆ. ಆ ದೊಡ್ಡ ಜಮೀನು ಏನಿದೆಯಲ್ಲ, ಆ ಜಮೀನೇ ಸ್ಥೂಲ ಶರೀರ ಅಂತ ಹೀಗೆ ತಿಳ್ಕೊಳ್ಬೇಕು. ಸೂಕ್ಷ್ಮ ದೇಹೋ ಗೃಹಂತಸ್ಯ ವಿತಾನಂ ಸ್ಥೂಲ ಉಚ್ಯತೆ. ಸೂಕ್ಷ್ಮ ದೇಹವೇ ಕೊಟ್ಟಿಗೆ ಮತ್ತು ಸ್ಥೂಲ ದೇಹ ಏನಿದೆಯಲ್ಲ ಅದನ್ನೇ ಪ್ರತ್ಯಾಧಾನ ಅಂತ ಕರೀತಾರೆ. ಹೀಗೆ ಸ್ಥೂಲ ಶರೀರ ಅಂತ ಅನ್ನೋದು ಆ ಕೊಟ್ಟಿಗೆ ಇರುವಂತಹ ಪ್ರದೇಶ. ಸೂಕ್ಷ್ಮ ಶರೀರ ಅಂದ್ರೆ ಲಿಂಗ ಶರೀರ ಏನಿದೆಯಲ್ಲ ಅದು ಆ ಕೊಟ್ಟಿಗೆ. ಅದರಲ್ಲಿ ಈ ಮುಖ್ಯ ಪ್ರಾಣ ಕರುವಿನ ರೂಪದಿಂದ ಇದ್ದಾನೆ. ಕರುವಿನ ರೂಪದಿಂದ ಎಲ್ಲಾ ಪ್ರಾಣಿಗಳಲ್ಲೂ ಇದ್ದಾನಂತೆ ಆ ಮುಖ್ಯ ಪ್ರಾಣ. ಅನ್ನ ಅಂತಿದೆ ಅಲ್ಲೊಂದು ಶಬ್ದ. ಅನ್ನಂ ದಾಮಾತ್ಮಕಂ ತಸ್ಯ ಸ್ಥೂಣಾತು ಭಗವಾನ್ ಹರಿಹಿ. ಪ್ರಾಣ ಸ್ಥೂಣ ಅನ್ನಂ ಧಾಮ ಅಂತ ಈಗ ಉಪನಿಷತ್ತು ಹೇಳಿದೆ. ಅನ್ನ ಅಂತಂದ್ರೆ ಅನ್ನಮ್ಮೇ ದಕ್ಷಿಣ ರಮ ಅಂತ ಹಿಂದೆ ಉಪನಿಷತ್ನಲ್ಲಿ ಒಂದು ಕಡೆ ಬಂದಿತ್ತು. ಲಕ್ಷ್ಮೀದೇವಿಗೆ ಅನ್ನ ಅಂತ ಕರೀತಾರೆ. ಅವಳೇ ಆ ಮುಖ್ಯ ಪ್ರಾಣನ ಕಟ್ಟಿರುವಂತ ಹಗ್ಗ. ಭಗವಂತ ಆ ಭಗವಂತರ ಅಂತ ಹರಿ ಆ ಗೂಟ. ವಾಯುವನ್ನು ಹೀಗೆ ಉಪಾಸನೆ ಮಾಡಿದರೆ ಏನಂತ ಉಪಾಸನೆ ಮಾಡಬೇಕು? ವಾಯುವಿನ ಕುತ್ತಿಗೆಗೆ ಒಂದು ಹಗ್ಗ ಕಟ್ಟಿದೆ. ಹಗ್ಗ ಒಂದು ಗೂಟಕ್ಕೆ ಕಟ್ಟಲ್ಪಟ್ಟಿದೆ ಅಂತ ಹೀಗೆ ಯಾರು ಉಪಾಸನೆ ಮಾಡ್ತಾನಲ್ಲ, ಅವನು ಉಪಾಸನೆ ಮಾಡಿದ್ರಿಂದ ಏನ್ ಫಲ ಪಡ್ಕೋತಾನೆ ಅಂತಂದ್ರೆ ಇಂದ್ರಿಯ ನಿಗ್ರಹವನ್ನು ಪಡ್ಕೋತಾನಂತ. ಇದು ಬಹಳ ಮುಖ್ಯ.
ಯಾಕಂದ್ರೆ ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು ವಿಷಯದ ಕಡೆಗೆ ಓಡ್ತಿರ್ತವೆ ನಿತ್ಯ. ಏನನ್ನು ಅನುಭವಿಸಲಿ, ಏನನ್ನು ಬಿಡ್ಲಿ ಅಂತ ಓಡಾಡ್ತಿರ್ತವೆ. ಆ ವಿಷಯಗಳ ಕಡೆಗೆ ಓಡ್ತಿರುವಂಥ ಈ ಮನಸ್ಸು, ಬುದ್ಧಿ, ಶ್ರೋತ್ರಾದಿ ಪಂಚ ಜ್ಞಾನೇಂದ್ರಿಯಗಳು ಇವೆಲ್ಲ ಏನಿವೆಲ್ಲ ಒಟ್ಟು 7 ಆಯ್ತಿದು. ಶ್ರೋತ್ರಾದಿ ಪಂಚ ಜ್ಞಾನೇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ, ಈ 7. ಶ್ರೋತ್ರಾದೀನ್ ಮನಸಾ ಸಹ ಬುದ್ಧಿಂಚ ಸಪ್ತ ಶತ್ರು, ಇವು 7 ಶತ್ರುಗಳಿವು. ಮನುಷ್ಯರನ್ನು ಹಾಳು ಮಾಡ್ಲಿಕ್ಕಿರುವಂಥ 7 ಶತ್ರುಗಳು. ಅವುಗಳನ್ನು ಆತ ನಿಗ್ರಹ ಮಾಡ್ಕೋತಾನೆ. ಮತ್ತು ಆ ಇಂದ್ರಿಯಗಳನ್ನು ಹಾಳುಗೆಡುವಂತಹ ದೈತ್ಯರನ್ನು ಕೂಡ ವಶಪಡಿಸ್ಕೋತಾನೆ. ವಶಪಡಿಸ್ಕೊಂಡು ಅವುಗಳನ್ನೆಲ್ಲ ಗೆದ್ದು ಭಗವಂತನನ್ನ ಆತ ತಿಳ್ಕೋತಾನೆ ಅಂತ ಹೀಗೆ ಧ್ಯಾನ ಮಾಡಬೇಕು. ಇದು ಗೂಟಕ್ಕೆ ಕಟ್ಟಿದಂತಹ ಕರು, ಆ ಮುಖ್ಯ ಪ್ರಾಣ ಅಂತ ತಿಳ್ಕೊಂಡ್ರೆ ಅದರ ಫಲ ಇದು. ಸ್ತಂಭ ರೂಪದಲ್ಲಿಪ್ಪ ದಕ್ಷಿಣ ಅಂಬಕದಲ್ಲಿ ಪ್ರದ್ಯುಮ್ನ. ಅಂಬಕ ಅಂದ್ರೆ ಕಣ್ಣು, ದಕ್ಷಿಣ ಅಂಬಕ ಅಂದ್ರೆ ಬಲಗಣ್ಣು. ಅದರಲ್ಲಿ ಸ್ತಂಭ ರೂಪದಿಂದ ಪ್ರದ್ಯುಮ್ನ ಇದ್ದಾನೆ. ಗುಣರೂಪ ಅಂಬ್ರಿಣಿಯು, ಅಂಬ್ರಿಣಿ ಅಂದ್ರೆ ಲಕ್ಷ್ಮೀದೇವಿ. ಅವಳು ಗುಣ ಅಂದ್ರೆ ಈ ಹಗ್ಗ. ಅಂಬ್ರಿಣಿಯು ತಾನಾಗಿ ಇಪ್ಪಳು, ಅವಳಲ್ಲಿದ್ದಾಳೆ. ಗುಣ ಅಂತಂದ್ರೆ ಹಗ್ಗ. ಹಗ್ಗ ಅಂದ್ರೆ ಗುಣ ಅನ್ನೋ ಶಬ್ದನೇ ಅಷ್ಟು ಸ್ವಾರಸ್ಯಕರವಾದ ಶಬ್ದ. ಸತ್ವ, ರಜಸ್, ತಮಸ್ಸು ಅನ್ನುವಂಥ 3 ಗುಣಗಳು ಅಂತರೂ ಅರ್ಥ ಆಗ್ತದೆ. ಹಾಗಾಗಿ ಭಗವಂತ ಈ ಗೂಟ ಅಂದ್ರೆ ಅರ್ಥ ಈ ಜಗತ್ತಿನ ಕೇಂದ್ರ, ವಿಶ್ವದ ಕೇಂದ್ರ. ಆ ಕೇಂದ್ರಕ್ಕೆ ಈ ಸತ್ವ, ರಜಸ್, ತಮಸ್ಸು ಅನ್ನುವಂಥ ಗುಣರೂಪಳಾದಂತಹ, ಗುಣಗಳಿಗೆ ಅಭಿಮಾನಿಯಾದಂತಹ ಲಕ್ಷ್ಮೀದೇವಿ ಹಗ್ಗ ರೂಪದಿಂದಿದ್ದಾಳೆ. ಅವಳು ಆ ಮುಖ್ಯ ಪ್ರಾಣನನ್ನೇ ಕಟ್ಟಿ ಹಾಕಿಬಿಟ್ಟಿದ್ದಾಳೆ. ಮುಖ್ಯ ಪ್ರಾಣನು ಕೂಡ ಲಕ್ಷ್ಮಿ ಮತ್ತು ಪರಮಾತ್ಮನಿಗೆ ಅಧೀನ ಅಂದಮೇಲೆ ಇಡೀ ಜಗತ್ತು ಕೂಡ ಆ ಮುಖ್ಯ ಪ್ರಾಣನಿಗೆ, ಲಕ್ಷ್ಮೀದೇವಿಗೆ ಅಧೀನ ಅಂತ ಅರ್ಥ ಗೊತ್ತಾಗೇ ಆಗ್ತದೆ ತಾನೆ. ಹೀಗೆ ಇದನ್ನು ತಿಳ್ಕೊಂಡವನು ಇಂದ್ರಿಯಗಳನ್ನು ವಶಪಡಿಸಿಕೊಂಡು ಆ ಮೂಲಕ ಭಗವಂತನನ್ನು ತಿಳ್ಕೊಳ್ತಾನೆ. ವತ್ಸ ರೂಪದಲ್ಲಿ ಮುಂದೆ ವತ್ಸ ಅನ್ನುವ ರೂಪದಿಂದ, ಕರುವಿನ ರೂಪದಿಂದ ಪೊಂಬಸುರ ಪದಯೋಗ್ಯ. ಪೊಂಬಸುರ ಅಂದ್ರೆ ಬ್ರಹ್ಮ, ಪೊಮ್ ಅಂದ್ರೆ ಪೊನ್ನು ಅಂದ್ರೆ ಬಂಗಾರ, ಪೊಂಬಸುರ ಅಂದ್ರೆ ಹಿರಣ್ಯಗರ್ಭ ಅನಿಸ್ಕೊಂಡಿರುವಂತಹ ಚತುರ್ಮುಖ ಬ್ರಹ್ಮ. ಆ ಚತುರ್ಮುಖ ಬ್ರಹ್ಮನ ಪದವಿಗೆ ಯೋಗ್ಯನಾದಂತಹ ವಾಯು ಏನಿದ್ದಾನೆ ಪವನ, ಅವನಲ್ಲಿದ್ದಾನೆ. ತ್ರಿಯಂಬಕಾದಿ ಸಮಸ್ತ ದಿವಿಜರ ಕದಂಬ ಸೇವಿತನಾಗಿ ಅವರೆಲ್ಲರ ಸೇವೆಯನ್ನು ಸ್ವೀಕಾರ ಮಾಡ್ತಾ ಅವನಲ್ಲಿದ್ದಾನೆ. ಸರ್ವ ಪದಾರ್ಥಗಳು ತೋರ್ಪ, ಜಗತ್ತಿಗೆ ಎಲ್ಲ ಪದಾರ್ಥಗಳನ್ನು ಎಲ್ಲ ಜೀವರಿಗೂ ಕೂಡ ಆತ ತೋರಿಸ್ತಾನೆ. ನೇತ್ರಗಳಲ್ಲಿ ವಸಿಷ್ಠ, ವಿಶ್ವಾಮಿತ್ರ, ಭರದ್ವಾಜ, ಗೌತಮ, ಅತ್ರಿ ಆ ಜಮದಗ್ನಿ ನಾಮಗಳಿಂದ ಕರೆಸುತ್ತಲೇ ಪತ್ರತಾಪಕ, ಶಕ್ರ, ಸೂರ್ಯ, ಧರಿತ್ರಿ, ಪರ್ಜನ್ಯಾದಿ ಸುರರು ಜಗತ್ರಯೇಶನ ಭಜಿಪರು ಅನುದಿನ ಪರಮ ಭಕುತಿಯಲ್ಲಿ. ಈ ಕಣ್ಣುಗಳಲ್ಲಿ ಮತ್ತಾರ್ಯಾರು ಕೆಲವರು ದೇವತೆಗಳಿದ್ದಾರೆ ಅಂತನ್ನೋದನ್ನ ಉಪನಿಷತ್ತಿನ ಮೂಲಕವಾಗಿ ಮತ್ತು ಮಾನಸ ಸ್ಮೃತಿ, ಉಪನಿಷತ್ತಿನ ಭಾಷ್ಯ ಇದರ ಮೂಲಕವಾಗಿ ಅಧ್ಯಯನ ಮಾಡಬೇಕು. ಕಣ್ಗಳಲ್ಲಿ ವಸಿಷ್ಠ ಇದ್ದಾನೆ, ವಿಶ್ವಾಮಿತ್ರ ಇದ್ದಾನೆ, ಭರದ್ವಾಜ, ಗೌತಮ, ಅತ್ರಿ, ಜಮದಗ್ನಿ ಎನ್ನುವಂಥ ಋಷಿಗಳಿದ್ದಾರೆ. ಅವರೆಲ್ಲ ಯಾರು ವಾಸ್ತವಿಕವಾಗಿ ಆಯಾ ಹೆಸರಿನ ಋಷಿಗಳಲ್ಲ ಅಂತವರು. ರುದ್ರ, ಇಂದ್ರ, ಸೂರ್ಯ, ಭೂದೇವಿ, ಪರ್ಜನ್ಯ ಅಂದ್ರೆ ವರುಣ, ಇದೇ ಮೊದಲಾದ ದೇವತೆಗಳು ಆಯಾ ಋಷಿಗಳ ಹೆಸರಿನಿಂದ ವಾಚ್ಯರಾಗಿದ್ದಾರೆ. ಅವರಲ್ಲಿದ್ದು ಭಗವಂತನನ್ನು ನಿತ್ಯ ಪೂಜೆ ಮಾಡ್ತಾರೆ. ಇದು ಕೂಡ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ವರ್ಣಿತ ಆಗಿದೆ. ತಮೇತಾಹ ಸಪ್ತಾಕ್ಷಿತಯ ಉಪತಿಷ್ಠಂತೆ ತದ್ಯಿಮ ಅಕ್ಷನ್ ಲೋಹಿನ್ಯೋ ರಾಜಯಸ್ತಾಭಿರೇನಂ. ರುದ್ರ ಅನ್ವಾಯತ್ತಃ ಅಥಯಾ ಅಕ್ಷನ್ನಾಭಿಸ್ತಪಃ ಪರ್ಜನ್ಯಃ ಯಾಃ ಕನೀನಿಕಾತಯಾ ಆದಿತ್ಯಃ ಯತ್ ಕೃಷ್ಣಂ ತೇನಾಗ್ನಿಃ ಯತ್ ಶುಕ್ಲಂ ತೇನೇಂದ್ರಃ ಅಧರಯೈನಂ ವರ್ತನ್ಯ ಪೃಥಿವ್ಯನ್ವಾಯತ್ತಾಂ ದೇವರುತ್ತರಯ ನ ಅಸ್ಯ ಅನ್ನಂ ಕ್ಷೀಯತೆ ಯ ಏವಂ ವೇದ ಅಂತ ಹೀಗೆ ಉಪನಿಷತ್ತಿದೆ. ಬಲಗಣ್ಣಿನಲ್ಲಿರುವಂತಹ ಆ ವಾಯುವನ್ನ ದೇವತೆಗಳು 7 ದೇವತೆಗಳು ಉಪಾಸನೆ ಮಾಡ್ತಾರೆ. ಹೀಗೆ ಆ 7 ದೇವತೆಗಳ ಸೇವೆಯನ್ನು ಸ್ವೀಕಾರ ಮಾಡುವಂತಹ ವಾಯು ಏನಿದ್ದಾನೆ ಅವನನ್ನು ಯಾರು ಉಪಾಸನೆ ಮಾಡ್ತಾರೆ, ಯಾರು ತಿಳ್ಕೊತಾರೆ, ಅವರು ಸರ್ವ ದುಃಖವನ್ನು ಕಳ್ಕೊಂಡು ಅಕ್ಷಯವಾದಂತಹ ಆನಂದವನ್ನು ಪಡ್ಕೊಳ್ತಾನೆ. ಅಕ್ಷೀಣಮೇವ ಮುಕ್ತಸ್ಸನ್ ಸರ್ವ ದುಃಖ ವಿವರ್ಜಿತ, ಎಲ್ಲಾ ಥರ ದುಃಖಗಳನ್ನು ಕಳ್ಕೊಂಡು ಆತ ಮುಕ್ತನಾಗ್ತಾನೆ.
ಇದೇ ಉಪನಿಷತ್ತು ಮುಂದುವರೆದು ಹೀಗೆ ಹೇಳಿದೆ. ತದೇಶ ಶ್ಲೋಕೋ ಭವತಿ ಅರ್ವಾಗ್ಬಿಲಶ್ಚಮಸ ಊರ್ಧ್ವ ಬುದ್ಧಃ ತಸ್ಮಿನ್ ಯಶೋ ನಿಹಿತಂ ವಿಶ್ವರೂಪಂ ತಸ್ಯಾಸತಃ ಋಷಯ ಸಪ್ತತೀರೆ ವಾಗಷ್ಟಮಿ ಬ್ರಹ್ಮಣ ಸಂವಿಧಾನ ಅಂತ ಒಂದು ವೇದವಾಕ್ಯ ಇದೆ. ಅದನ್ನ ಉಪನಿಷತ್ತು ಹೀಗೆ ಮುಂದುವರೆದಿದೆ. ಅರ್ವಾಗ್ಬಿಲಶ್ಚಮಸ ಊರ್ಧ್ವ ಬುದ್ಧ ಇತಿ ಇದಂ ತಚ್ಚಿರಃ ಏಷ ಹ್ಯರ್ವಾಗ್ಬಿಲಶ್ಚಮಸಃ ಊರ್ಧ್ವ ಬುದ್ಧಃ ತಸ್ಮಿನ್ ಯಶೋ ನಿಹಿತಂ ವಿಶ್ವರೂಪಮಿತಿ. ಇದು ನೋಡಿ, ಈ ಶರೀರ ಇದೆಯಲ್ಲ, ಇದು ಹೇಗೆಂದ್ರೆ ತುದಿ ಕೆಳಗಾಗಿ ಬುಡ ಮೇಲಾಗಿರುವಂತ ಒಂದು ಪಾತ್ರೆ, ಒಂದು ಬಿಂದಿಗೆನ ಏನೋ ಒಂದು ಕೊಡ ನೀರು ಹಾಕ್ಲಿಕ್ಕಾಗಿ ಮೇಲಿಡ್ತೀವಿ, ಅದ್ರ ಹೊಟ್ಟೆ ಕೆಳಗಿರ್ತದೆ, ಕಂಠ ಮೇಲಿರ್ತದೆ, ಅವಾಗ ನೀರು ಹಾಕ್ತೇವೆ. ಅದನ್ನೇ ಕೆಳಗಾಗಿ ಇಟ್ಬಿಟ್ರೆ ಕಂಠ ಕೆಳಗಿರ್ತದೆ, ಅದ್ರ ಹೊಟ್ಟೆ ಮೇಲಿರ್ತದೆ. ಬುದ್ಧ ಅಂದ್ರೆ ಅದ್ರ ಹೊಟ್ಟೆ ಕೆಳಗಿನ ಆಧಾರ ಪ್ರದೇಶ. ಈ ತಲೆ ಇದೆಯಲ್ಲ, ಇದು ಕಂಠ, ಇದು ಬುಡ ಮೇಲಾಗಿರುವಂತಹ ಪಾತ್ರೆ ಅಂತ ಇದೆ ನಮ್ಮ ಈ ಶರೀರ, ಈ ನಮ್ಮ ಶಿರಸ್ಸು, ಮಾನವನ ಶಿರಸ್ಸು. ಇದು ಕೆಳಗೆ ಬಾಯಿಯನ್ನು ಹೊಂದಿದೆ, ಮೇಲೆ ಹೊಟ್ಟೆಯನ್ನು ಹೊಂದಿದೆ. ಇದರಲ್ಲಿ ಮೂವರಿದ್ದಾರೆ. ಯಾರ್ಯಾರು ಅಂದ್ರೆ ಪರಮಾತ್ಮ, ರಮ ಮತ್ತು ವಾಯುಗಳಿದ್ದಾರೆ. ಅವರು ಜ್ಞಾನಪೂರ್ಣರು, ಸುಖಪೂರ್ಣರು ಮತ್ತು ಪೂರ್ಣರು ಅಂತ ಅನಿಸ್ಕೊಂಡಿದ್ದಾರೆ. ನೋಡಿ, ವಿಶ್ವರೂಪಂ ಯಶಶ್ಚೇತಿ ನಾಮ್ನಾ ವಿಷ್ಣು ರಮಾ ತಥಾ ವಾಯುಶ್ಚ. ವಿಶ್ವರೂಪ ಯಶ ಅನ್ನೋ ಶಬ್ದದಿಂದ ವಿಷ್ಣು, ರಮ ಮತ್ತು ವಾಯುಗಳು ವಾಚ್ಯರಾಗಿದ್ದಾರೆ. ಸರ್ವೇಶಾಂ ದಕ್ಷಿಣಾಕ್ಷಿಗಾಹ, ಬಲಗಣ್ಣಿನಲ್ಲಿ ಅವರಿದ್ದಾರಂತೆ. ಯಾಕೆ ಅವರನ್ನೆಲ್ಲ ಪೂರ್ಣ ಅಂತ ಯಾಕೆ ಕರಿಬೇಕು ಅಂತಂದ್ರೆ ಹೀಗೆ, ಪೂರ್ಣತ್ವಾತ್ ವಿಶ್ವತ ವಿಷ್ಣೋಹೋ, ಆ ಭಗವಂತ ಸ್ವಯಂ ಪೂರ್ಣನೇ ಆದ್ರಿಂದ ಅವನು ಕೂಡ ವಿಶ್ವ ಅಂತ ಅನಿಸ್ಕೊಂಡಿದ್ದಾನೆ. ರಮಾಯ ಸ್ತ್ರೀಷು ಪೂರ್ಣತಃ, ಲಕ್ಷ್ಮೀದೇವಿ ಸ್ತ್ರೀಯರಲ್ಲಿ ಪೂರ್ಣಳು. ಸ್ತ್ರೀಯರಲ್ಲಿ ಅಂದ್ರೆ ಏನರ್ಥ ಅಂದ್ರೆ ಪುರುಷರಲ್ಲಿ ಪೂರ್ಣ ಅಲ್ಲೇನು ಅಂತಂದ್ರೆ, ಸ್ತ್ರೀಯರು ಅಂತಂದ್ರೆ ಪರತಂತ್ರ ಚೇತನರಲ್ಲಿ, ಪರಮಾತ್ಮನನ್ನು ಬಿಟ್ಟರೆ ಏನು ಚೇತನರಿದ್ದಾರಲ್ಲ ಅವರೆಲ್ಲ ಭಗವಂತನಿಗೆ ಅಧೀನರು. ಆ ಚೇತನರಲ್ಲಿ ಇವಳೇ ಮುಖ್ಯಳು. ಪರಮಾತ್ಮ ಮುಖ್ಯ ಪ್ರಾಣನಿಗಿಂತ ಅವಳು ಮುಖ್ಯಳು. ಮುಖ್ಯ ಪ್ರಾಣ ಸುಮ್ಮನೆ ಜೀವರಲ್ಲಿ ಮುಖ್ಯ ಅಷ್ಟೇ. ವಾಯೋರ್ ಜೀವೇಶು ಪೂರ್ಣತ್ವ ಗಮನಿಸ್ಬೇಕು. ಈ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ಅಂತಿರ್ತಾರೆ ವೈಷ್ಣವರಲ್ಲಿ, ಅದೊಂದು ಅನುಸಂಧಾನ ಇದೆ. ಅದೇನ ಹಾಗೆ ಅಂತಂದ್ರೆ ವಾಯೋ ಜೀವೇಶು ಪೂರ್ಣತ್ವ. ಜೀವರು ಅಂತಂದ್ರೆ ಚೇತನರು ಅಂತ ಅರ್ಥ ಅಲ್ಲ. ಅಲ್ಲಿ ಜೀವರು ಅಂದ್ರೆ ಸುಮ್ಮನೆ ಸಾಧಕರು ಅಂತ ಅರ್ಥ, ಸಾಧನೆ ಮಾಡುವಂತ ಜೀವಿಗಳು. ಈಗ ಸಂಸಾರದಲ್ಲಿದ್ದು ಮುಂದೆ ಪರಮಾತ್ಮನನ್ನು ತಲುಪಬೇಕಾದವರು, ಈಗ ಇನ್ನೂ ಕಟ್ಟಿನಲ್ಲೇ ಇದ್ದವರು, ಅವರಿಗೆ ಜೀವರು ಅಂತ ಹೆಸರು. ಅವರಲ್ಲಿ ಈ ವಾಯು ಮುಖ್ಯನಾದವನು. ಲಕ್ಷ್ಮೀದೇವಿ ಎಲ್ಲಾ ಚೇತನರಲ್ಲೂ ಮುಖ್ಯಳಾದವಳು, ವಾಯುವಿನಿಗಿಂತ ಅವಳು ಮುಖ್ಯಳು. ಅದಕ್ಕಾಗಿ ಅವರೆಲ್ಲರನ್ನೂ ಯಶಸ್ಸಂತ, ಪ್ರಾಣರು ಅಂತ ಹೀಗೆ ಕರೆದಿದೆ. ಸಪ್ತ ಋಷಿಗಳು ಅಂತ ಬಂತಲ್ಲ, ಅಲ್ಲಿ 7 ಜನ ಋಷಿಗಳ ಹೆಸರು, ಅವೆಲ್ಲ ರುದ್ರಾದಿ ದೇವತೆಗಳೇ. ಅವರಿಗೂ ಕೂಡ ಪ್ರಾಣರು ಅಂತ ಹೆಸರಿದೆ. ಯಾಕೆ ಅವ್ರಿಗೆ ಪ್ರಾಣರು ಅಂತ ಹೆಸರು ಇದೆ ಅಂತಂದ್ರೆ, ಪ್ರಾಣ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ಹಿಂದೊಂದ್ಸರಿ ಹೇಳಿದ್ದೆ. ಪ್ರಾಣ ಅಂತಂದ್ರೆ ಎಲ್ಲರನ್ನು ಪ್ರೇರೇಪಿಸುವವರು, ಅನಚೇಷ್ಟಾಯ ಮತ್ತು ಧಾತು. ಯಾರು ಒಳಗಿದ್ದು ಎಲ್ಲಾ ತರದ ಚಟುವಟಿಕೆಗಳನ್ನು ಮಾಡಿಸ್ತಿರ್ತಾರಲ್ಲ ಅವರಿಗೆ ಪ್ರಾಣರು ಅಂತ ಹೆಸರು. ಈ ಎಲ್ಲ ದೇವತೆಗಳು ಕೂಡ ತತ್ವಾಭಿಮಾನಿ ದೇವತೆಗಳಾದ್ರಿಂದ ಚಟುವಟಿಕೆಗಳನ್ನು ಮಾಡಿಸೋರಾದ್ರಿಂದ ಅವರಿಗೂ ಪ್ರಾಣ ಅಂತಾನೆ ಹೆಸರಿದೆ, ಸಾಮೂಹಿಕವಾಗಿ ಹೆಸರಿದೆ. ಹಾಗಾಗಿ ಉಪನಿಷತ್ನಲ್ಲೇ ಮತ್ತು ಮಂತ್ರದಲ್ಲೇ, ವೇದ ಮಂತ್ರದಲ್ಲೇ ಆ ಋಷಿಗಳನ್ನ ಪ್ರಾಣರು ಅಂತ ಹೇಳಿದೆ. ಹಾಗಾಗಿ ಋಷಿಗಳು ಅಂದ್ರೆ ವಸಿಷ್ಠ, ಜಮದಗ್ನಿ, ಅತ್ರಿ, ಭರದ್ವಾಜ ಮೊದಲಾದವರನ್ನು ತಗೊಳ್ಬಾರದು. ಅವರನ್ನು ಬಿಟ್ಟು ಈ ತತ್ವಾಭಿಮಾನಿ ದೇವತೆಗಳೇನಿದ್ದಾರಲ್ಲ, ಶ್ರೇಷ್ಠರಾದ ದೇವತೆಗಳು, ಅವರಿಗೆ ಈ ಶಬ್ದ ವಾಚ್ಯತ್ವವನ್ನು ಹೇಳಬೇಕು. ಇಲ್ಲದ್ರೆ ಅವರನ್ನು ಪ್ರಾಣರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ವಸಿಷ್ಠ, ವಿಶ್ವಾಮಿತ್ರ, ಜಮದಗ್ನಾದಿಗಳು ಒಳಗಿದ್ದು ಎಲ್ಲ ಕೆಲಸಗಳನ್ನು ನಡೆಸೋದಿಲ್ಲ. ವೇದ ಮಂತ್ರಗಳನ್ನು ಕಂಡು ಹಿಡ್ಕೊಂಡವರು, ವೇದ ಮಂತ್ರಗಳನ್ನು ನಮ್ಮವರೆಗೆ ಬಿಟ್ಟುಕೊಟ್ಟವರು, ನಮ್ಮ ಗುರುಸ್ಥಾನೀಯರಷ್ಟೇ. ಒಳಗಿದ್ದು ಕೆಲಸ ನಡೆಸುವಂತವ್ರಲ್ಲ ಅವರು. ಅದಕ್ಕಾಗಿ ಆಯಾ ಋಷಿಗಳ ಶಬ್ದದಿಂದ ಆಯಾ ದೇವತೆಗಳೇ ವಾಚ್ಯರಾಗಿದ್ದಾರೆ ಅಂತ ತಿಳ್ಕೊಳ್ಬೇಕು. ಮತ್ತು ಆ ಋಷಿವಾಚಕವಾದಂಥ ಶಬ್ದಗಳೇನಿವೆ ಅದನ್ನ ದೇವತೆಗಳಿಗೆ ಹೊಂದಿಸ್ಬೇಕು. ಹಾಗಾಗಿ ಇಮಾವೇವ ಗೌತಮ ಭರದ್ವಾಜವು ಅಯಮೇವ ಗೌತಮ ಅಯಮೇವ ಭರದ್ವಾಜ ಇಮಾವೇವ ವಿಶ್ವಾಮಿತ್ರ ಜಮದಗ್ನಿ ಅಯಮೇವ ಹಿ ವಿಶ್ವಾಮಿತ್ರ ಅಯಂ ಜಮದಗ್ನಿ ಅಂತ ಹೀಗೆ ಶಿಶು ಬ್ರಾಹ್ಮಣ ಅಂತ ಕರೀತಾರೆ. ಯಾಕಂದ್ರೆ ಮುಖ್ಯ ಪ್ರಾಣ ಗೂಟಕ್ಕೆ ಕಟ್ಕೊಂಡಿದ್ದಾನಲ್ಲ, ಶಿಶು ಬ್ರಾಹ್ಮಣ ಅಂತ ಇದನ್ನು ಕರೀತಾರೆ. ಬೃಹದಾರಣ್ಯಕ ಉಪನಿಷತ್ತಿನ ಒಂದು ಭಾಗ ಅದು. ರುದ್ರನಿಗೆ ಗೌತಮ ಅಂತ ಹೆಸರಂತ. ಯಾಕೆಂದ್ರೆ ಅವನು ಸರ್ವಜ್ಞನಾದ್ರಿಂದ ಗೌತಮ ಅಂತ ಅನ್ಸ್ಕೊಂಡಿದ್ದಾನೆ. ಗೌತಮೋ ನಾಮ ರುದ್ರಸ್ತು ಸರ್ವಜ್ಞತ್ವ ಪ್ರಕೀರ್ತಿತಃ. ಅಲ್ಲಿ ಗೌ ಅಂತಂದ್ರೆ ಜ್ಞಾನ. ಗೋ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಕೋಶಗಳ ಪ್ರಕಾರ ನೀರು, ಕಿರಣ, ಆಮೇಲೆ ಜ್ಞಾನ,
ಆಕಳಂತಂತೂ ಅರ್ಥ ಇದ್ದೇ ಇದೆ, ಅದು ಪ್ರಸಿದ್ಧವಾದ ಅರ್ಥ. ಇನ್ನು ಕಿರಣ, ಜ್ಞಾನ, ನೀರು ಹೀಗೆಲ್ಲ ಅರ್ಥ ಇದೆ. ಗೌ ತಮ, ತಮ ಅನ್ನೋದಕ್ಕೆ ಏನೋ ಅರ್ಥ ಅಂತ ಎಲ್ಲರಿಗೂ ಗೊತ್ತು. ತಮ ಅಂದ್ರೆ ಹೆಚ್ಚಿಂದು ಅಂತ ಅರ್ಥ. ಪ್ರಿಯ, ಪ್ರಿಯತರ, ಪ್ರಿಯತಮ, ತಮ ಅಂದ್ರೆ ಹೆಚ್ಚಿಂದು. ಅದಕ್ಕೆ ಗೌ ತಮ ಅಂತಂದ್ರೆ ಗೋ ಅಂದ್ರೆ ಜ್ಞಾನ, ಆ ಜ್ಞಾನವನ್ನು ಪಡ್ಕೊಂಡವರಲ್ಲಿ ಅತ್ಯಂತ ಶ್ರೇಷ್ಠ ಅನ್ನೋ ಕಾರಣಕ್ಕಾಗಿ ಆತ ಗೌತಮ. ಗೌತಮ ಶಬ್ದದಿಂದ ಅವನೇ ವಾಚ್ಯ. ಮುಂದೆ ವರುಣನಿಗೆ, ಪರ್ಜನ್ಯನಿಗೆ ಭರದ್ವಾಜ ಅಂತ ಹೆಸರು. ಶಬ್ದಗಳನ್ನು ಹೀಗೆ ಸಮನ್ವಯ ಮಾಡಿ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ವಾಜ ಅಂತಂದ್ರೆ ಅನ್ನ. ಈ ಅನ್ನವನ್ನು ಪೋಷಿಸುವವನೇ ವರುಣ. ಆ ವರುಣ ಮಳೆ ಧರಿಸಿದರೆ ಈ ಭೂಮಿಯಲ್ಲಿ ನಾನಾ ಥರದ ಧಾನ್ಯ ಇತ್ಯಾದಿಗಳು, ಧಾನ್ಯ ದವಸ ಬೆಳೀತವೆ, ಅದನ್ನು ಮನುಷ್ಯ ತಿಂದು ಬದುಕ್ತಾನೆ. ಅದಕ್ಕಾಗಿ ವಾಜಂ ಅಂದ್ರೆ ಅನ್ನವನ್ನು ಭರೇತ್ ಪೋಷಣೆ ಮಾಡ್ತಾನೆ ಮಳೆಯ ಮೂಲಕ ಅನ್ನೋ ಕಾರಣಕ್ಕಾಗಿ ಆ ವರುಣನಿಗೆ ಭರದ್ವಾಜ ಅಂತ ಹೆಸರು. ಮುಂದೆ ವಿಶ್ವಾಮಿತ್ರಾಖ್ಯ ಆದಿತ್ಯ ಯತಃ ಯತ್ ಪ್ರಕಾಶನಾತ್ ವಿಶ್ವಂ ವಿಜ್ಞಾಪಯನ್ನಿತ್ಯಂ ಅಂತ ಹೀಗಿದೆ. ವಿಶ್ವ ಅಂದ್ರೆ ಜಗತ್ತು. ಆ ಜಗತ್ತೆಲ್ಲವನ್ನೂ ಕೂಡ ಮಿತ್ರ ಅಂತಂದ್ರೆ ಈ ತನ್ನ ಪ್ರಕಾಶದಿಂದ ತಿಳಿಸ್ಕೊಡ್ತಾನೆ ಸೂರ್ಯ. ಅದಕ್ಕಾಗಿ ಅವನಿಗೆ, ಆ ಸೂರ್ಯನಿಗೆ, ಆದಿತ್ಯನಿಗೆ ವಿಶ್ವಾಮಿತ್ರ ಅಂತ ಹೆಸರು. ವಿಶ್ವಾಮಿತ್ರ ಅಂದ್ರೆ ಈ ಗಾಯತ್ರಿಯನ್ನು ಕೊಟ್ಟಂತ ಋಷಿ ಅಂತ ತಿಳ್ಕೊಳ್ಬಾರ್ದು. ವಿಶ್ವಾಮಿತ್ರ ಅಂದ್ರೆ ಸೂರ್ಯ, ಅವನೇ ಅಲ್ಲಿದ್ದಾನೆ. ಮುಂದೆ ಜಮದಗ್ನಿ ಅಂತ ಒಂದು ಶಬ್ದ ಇದೆ. ಅಗ್ನಿಸ್ತು ಜಮದಗ್ನಿಕಃ ಜಾತಂ ಮಿತಂ ಚಾತಿ ಯಸ್ಮಾತ್. ಅಗ್ನಿಗೆ ಜಮದಗ್ನಿ ಅಂತ ಹೆಸರು. ಯಾಕೆಂತಂದ್ರೆ ಜ ಅಂದ್ರೆ ಹುಟ್ಟಿದ್ದು ಅಂತ ಅರ್ಥ. ಈ ಜಗತ್ತಲ್ಲಿ ಹುಟ್ಟಿದ ಎಲ್ಲಾ ವಸ್ತುಗಳು ಕೂಡ ಅದನ್ನ ಮತ ಅಂದ್ರೆ ಮಿತವಾಗಿ, ತನಗೆ ಎಷ್ಟು ಸಾಧ್ಯವೋ ಅಷ್ಟು. ಅಗ್ನಿ, ಅಗ್ನಿ ಅನ್ನೋ ಶಬ್ದಕ್ಕೆ ತಿನ್ನೋನು ಅಂತಾನೆ ಅರ್ಥ. ಅವನು ಹುಟ್ಟಿದ್ದೆಲ್ಲವನ್ನು ಕೂಡ ಸುಟ್ಟು ಬಿಡುವವನಾದ್ರಿಂದ ಆ ಅಗ್ನಿಗೆ ಜಮದಗ್ನಿ ಅಂತ ಹೆಸರು. ಜಮದಗ್ನಿ ಅಂದ್ರೆ ಪರಶುರಾಮನ ಅಪ್ಪ ಜಮದಗ್ನಿ ಅಲ್ಲ, ಅಗ್ನಿಗೆ ಜಮದಗ್ನಿ ಅಂತ ಕರಿಬೇಕಿಲ್ಲಿ. ಮುಂದೆ ಇಂದ್ರನಿಗೆ ವಸಿಷ್ಠ ಅಂತ ಹೆಸರು. ಈ ವೇದವ್ಯಾಸರ ಅಜ್ಜ ಮುತ್ತಜ್ಜ ಇದ್ನಲ್ಲ ವಸಿಷ್ಠ, ಅವನನ್ನು ವಸಿಷ್ಠ ಅಂತ ತಿಳ್ಕೊಳ್ಬಾರ್ದು ಇಲ್ಲಿ. ಯಾಕೆಂತಂದ್ರೆ ವಸತಾ ಮುತ್ತಮೋ ಯಸ್ಮಾತ್ ಪೃಥಿವೀ ಕಶ್ಯಪ ನಾಮೆ ವಸಿಷ್ಠಾಖ್ಯಸ್ತು ವಾಸವ ವಸತಾ ಮುತ್ತಮೋ ಯಸ್ಮಾತ್. ಇಂದ್ರ ವಾಸ ಮಾಡುವವರನ್ನು ಶ್ರೇಷ್ಠ. ವಾಸ ಮಾಡೋದಂದ್ರೆ ಏನು? ಒಂದು ಮನೆಯಲ್ಲಿ ಸುಮ್ಮನೆ ತನಷ್ಟಕ್ಕೆ ತಾನಿರೋದಂತ ಅರ್ಥ ಅಲ್ಲ. ವಾಸ ಮಾಡೋದಂದ್ರೆ ಆಡಳಿತ ಮಾಡೋದಂತ ಅರ್ಥ ಇಟ್ಕೊಳ್ಬೇಕು. ನಾವು ಈ ದೇಶದಲ್ಲಿದ್ದೇವೆ, ನಮ್ಗೆ ಯಾರು ಅವರು ಈ ದೇಶದಲ್ಲಿ ವಾಸ ಮಾಡ್ಕೊಂಡಿದ್ದಾರೆ ನಮ್ದು ಯಾರು ಇತಿಹಾಸ ಬರೆಯೋದಿಲ್ಲಲ್ಲ. ಈ ದೇಶದ ಇತಿಹಾಸ ಯಾರ್ದು ಬರೀತಾರೆ? ಎಲ್ಲ ರಾಜ ಮಹಾರಾಜರದು, ದೊಡ್ಡ ಕಾರ್ಯ ಮಾಡಿದವ್ರದ್ದು ಅವ್ರದ್ದು ಇತಿಹಾಸ ಬರೀತಾರೆ. ಯಾಕಂದ್ರೆ ಅವರಿಲ್ಲಿ ವಾಸ ಮಾಡ್ಕೊಂಡಿದ್ದು ಆಡಳಿತ ಮಾಡಿ ಒಂದೇನೋ ದೊಡ್ಡ ಕೆಲಸಗಳನ್ನು ತಮ್ಮ ಹಿಂದೆ ಉಳಿಸಿ ಹೋದ್ರು ಅನ್ನೋ ಕಾರಣಕ್ಕಾಗಿ. ಅದಕ್ಕಾಗಿ ವಾಸ ಮಾಡಿಕೊಂಡಿರೋದಂದ್ರೆ ಏನು? ವಾಸ ಮಾಡಿಕೊಂಡಿದ್ದು ಆಡಳಿತ ಮಾಡೋದು. ಆಡಳಿತಗಾರರಲ್ಲಿ ಇಂದ್ರ ಶ್ರೇಷ್ಠ. ಎಲ್ಲ ದೇವತೆಗಳಿಗೆ ಆತ ಮುಖ್ಯ, ದೇವರಾಜ. ಅದಕ್ಕಾಗಿ ಅವನನ್ನು ವಸಿಷ್ಠ ಅಂತ ಕರೀತಾರೆ. ಹೀಗೆ ಈ ಎಲ್ಲ ಶಬ್ದಗಳನ್ನ ಆಯಾ ದೇವತೆಗಳಿಗೆ ಸಮನ್ವಯ ಮಾಡಿದ್ವಲ್ಲ, ಹಾಗೆ ಭಗವಂತನಿಗೂ ಸಮನ್ವಯ ಮಾಡಬಹುದು. ಮತ್ತೆ ಆಯಾ ಋಷಿಗಳನ್ನು ವಸಿಷ್ಠನ್ನು ವಸಿಷ್ಠ ಅಂತ ಯಾಕೆ ಕರೀತಾರೆ, ಗೌತಮನನ್ನು ಗೌತಮ ಅಂತ ಯಾಕೆ ಕರೀತಾರೆ, ಅದೆಲ್ಲನೂ ಹೀಗೆ ತಿಳ್ಕೊಳ್ಬಹುದು. ಮುಂದೆ ಕಶ್ಯಪ ಅಂತ ಹೆಸರಿದೆ. ಕಶ್ಯಪ ಅಂದ್ರೆ ಕಶ್ಯಪ ಋಷಿ ಅಲ್ಲ, ಭೂಮಿಗೆ ಧರಾದೇವಿಗೆ ಕಶ್ಯಪ ಅಂತ ಹೆಸರಿದಂತೆ. ಯಾಕೆ? ಅದೇನ್ ಕಾರಣ ಅಂತಂದ್ರೆ ಪೃಥ್ವಿ ಕಶ್ಯಪನಾಮಿಕಾ ಮೇಘವೃಷ್ಟಂ ಪಿಬೇದ್ಯತ್ಕಂ ಶಯಾನೈವ ಹಿ ಸಾಸದ. ಮೋಡದಿಂದ ಈ ಮಳೆ ಸುರಿತದಲ್ಲ, ಆ ಸುರಿದ ಮಳೆಯನ್ನೆಲ್ಲ ಅವಳು ಕುಡಿತಾಳೆ. ಹೇಗೆ ಕುಡಿತಾಳೆ? ಉಳಿದವರೆಲ್ಲ ಕುಡಿಬೇಕಾದ್ರೆ ಎದ್ದು ನಿಂತೇ ಕುಡಿಬೇಕು, ಕೂತ್ಕೊಂಡೇ ಕುಡಿಬೇಕು, ಅಂದ್ರೆ ನೀರು ಒಳಗೆ ಇಳಿತದೆ. ಭೂಮಿ ಹಾಗಲ್ಲ, ಅದು ಮಲಗಿದ್ದೇ ಕುಡಿತದೆ. ಭೂಮಿ ಈಗ ಹೇಗಿದೆಯಲ್ಲ, ಅದು ಮಲಗಿದ್ದೇ ರೂಪ. ಅದೇ ರೂಪದಲ್ಲಿ ನೀರನ್ನೆಲ್ಲ ಕುಡಿತದಲ್ಲ. ಅದಕ್ಕಾಗಿ ಮಲ್ಕೊಂಡಿದ್ದೇ ಕುಡಿಯೋದ್ರಿಂದ ಕಂ ಶಯಾನ ಏವ. ಕಂ ಅಂದ್ರೆ ನೀರು, ಶಯಾನ ಅಂತಂದ್ರೆ ಮಲ್ಕೊಂಡಿದ್ದವಳು. ಪಿಬತಿ ಆದ್ರಿಂದ ಕಶ್ಯಪ ಅಂತ ಅವಳನ್ನೇ ಕರೀತಾರೆ. ದೌರತ್ವ ರೀತಿ ಸಂಪ್ರೋಕ್ತ ತತ್ಸ್ಥೈರ್ಹಿ ಹುತ ಮಧ್ಯತೆ. ಮುಂದೆ ಪಾರ್ವತೀ ದೇವಿಯನ್ನ ಅತ್ರಿ ಅಂತ ಕರೀತಾರೆ. ಯಾಕೆ ಪಾರ್ವತಿ ದೇವಿಯನ್ನ ಅತ್ರಿ ಅಂತ ಕರೀತಾರೆ ಅಂದ್ರೆ, ಸ್ವರ್ಗಲೋಕದಲ್ಲಿದ್ದವರು ಹೋಮ ಮಾಡಿದ್ದನ್ನ ಅವಳೇ ಸ್ವೀಕಾರ ಮಾಡ್ತಾಳೆ. ಅದಕ್ಕಾಗಿ ಅವಳನ್ನ ಅತ್ರಿ ಅಂತ ಶಬ್ದದಿಂದ ಕರೀತಾರೆ. ಇನ್ನು ಮುಂದೆ ಒಂದು ಸಂಶಯ ಬರಬಹುದು. ರುದ್ರಾದಿಗಳು, ರುದ್ರ ಅಂದ್ರೆ ಮನಸ್ಸಿಗೆ ನಿಯಾಮಕ, ಆದಿತ್ಯ ಅಂದ್ರೆ ಕಣ್ಣಿಗೆ ನಿಯಾಮಕ, ಇನ್ನು ನಾಸಿಕ್ ಮೂಗಿಗೆ ನಿಯಾಮಕರೊಬ್ರು, ಬೇರೆ ಬೇರೆ. ಆಮೇಲೆ ಇಂದ್ರ ಕೈಗೆ ನಿಯಾಮಕ.
ಅಂತ ಹೀಗೆಲ್ಲ ಬೇರೆ ಬೇರೆ ಕೇಳ್ತೀವಿ. ಇದೆಲ್ಲ ಕಣ್ಣಲ್ಲಿದ್ದಾರೆ ಅಂತ ಹೇಳ್ತಿದ್ದಾರಲ್ಲ, ಅಲ್ಲೂ ಇದ್ದಾರೋ ಇಲ್ಲೂ ಇದ್ದಾರೆ, ಅದು ಹೇಗೆ ಹೊಂದಾಣಿಕೆ ಹೇಗೆ ಅಂತಂದ್ರೆ, ಅದೇ ದೇವತೆಗಳೇ ಸಾಂಶ ದೇವತೆಗಳವರೆಲ್ಲ. ಒಂದು ಅಂಶದಿಂದ ಅಲ್ಲಿರ್ತಾರೆ, ಕೈಯಲ್ಲಿದ್ದಂಥ ಇಂದ್ರನೇ ಮತ್ತೊಂದು ಅಂಶದಿಂದ ಕಣ್ಣಲ್ಲೂ ಕೂಡ ಇರ್ತಾನೆ. ಹಾಗೆ ರುದ್ರನು ಕೂಡ ಎಲ್ಲ ಕಡೆ ಇರ್ತಾನೆ. ಅವರು ಸಾಂಶ ದೇವತೆಗಳಾದ್ರಿಂದ ಅಲ್ಲಲ್ಲಿದ್ದವರು, ಆಯಾ ತತ್ವಗಳಲ್ಲಿದ್ದವರು ಇಲ್ಲೂ ಕೂಡ ಇರ್ತಾರೆ. ಈ ರುದ್ರಾದಿ ದೇವತೆಗಳಿಗೆ ಗೌತಮಾದಿ ನಾಮಗಳಿವೆ ಅಂತ ತಿಳ್ಕೊಂಡವನು ಏನ್ ಪಡ್ಕೋತಾನೆ, ಅದರ ಲಾಭ ಏನು ಅಂತಂದ್ರೆ, ಏವಮೇಷಾಂತು ನಾಮಾನಿ ವೇತ್ತಿಯ ಸರ್ವಭುಗ್ ಭವೇತ್. ಜಗತ್ತಿನಲ್ಲಿ ಇದ್ದಾಗ ಅವನು ಮತ್ತೆ ಮುಂದೆಯೂ ಕೂಡ ತನಗೆ ಯೋಗ್ಯವಾದಂತಹ ಎಲ್ಲಾ ತರದ ಸುಖಭೋಗಗಳನ್ನು ಪಡ್ಕೋತಾನೆ. ಎಲ್ಲವನ್ನೂ ಪಡ್ಕೋತಾನೆ ಅಂತಲ್ಲ, ತನಗೇನು ಸಾಧ್ಯ, ಅವನ ಮಿತಿಯಲ್ಲಿ ಏನೇನು ಅವನಿಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಇನ್ನೂ ಅದನ್ನು ಪಡ್ಕೊಂಡಿಲ್ಲ, ಯಾಕಂದ್ರೆ ಸಾಧನೆ ಮಾಡಿಲ್ಲ, ಅದರಿಂದ ಪಡ್ಕೊಂಡಿಲ್ಲ, ಅದನ್ನೆಲ್ಲ ಈ ಜ್ಞಾನದ ಮೂಲಕ ಆತ ಪಡ್ಕೋತಾನೆ ಅಂತ ತಿಳ್ಕೊಳ್ಬೇಕು. ಇನ್ನ ಮುಂದಿಂದು ಒಂದಿದೆ, ಅದೇ ವಾಗಷ್ಟಮಿ ಬ್ರಹ್ಮಣ ಸಂವಿಧಾನ ಅಂತ ಒಂದು ಬಂದಿತ್ತು. ವಾಕ್ ಹಿ ಅಷ್ಟಮಿ ಬ್ರಹ್ಮಣ ಸಂವಿತ್ತ ವಾಗಷ್ಟಮಿ ಬ್ರಹ್ಮಣ ಸಂವಿಧಾನೇತಿ ಅಂತ ಉಪನಿಷತ್ತು ಹೇಳಿತ್ತು, ಮಂತ್ರವೂ ಹೇಳಿತ್ತು. ವಾಕ್ ಅಷ್ಟಮಿ ಅಂತಿದೆಯಲ್ಲ, ವಾಕಿಗೆ ಅಭಿಮಾನ ದೇವತೆ ಅಂತ ಭಾರತಿ, ಅವಳು ರಮಾ ಸಮೇತನಾದಂತಹ ವಾಯುವನ್ನ ಉಪಾಸನೆ ಮಾಡ್ತಾಳಂತೆ. ವಾಯುವಿನಲ್ಲಿರುವಂತಹ ಬ್ರಹ್ಮ ಪರಮಾತ್ಮನನ್ನು ಉಪಾಸನೆ ಮಾಡ್ತಾಳೆ. ಉಳಿದವರನ್ಯಾರು ಉಪಾಸನೆ ಮಾಡೋದಿಲ್ಲ. ಇದನ್ನ ಯಾರು ತಿಳ್ಕೋತಾರೆ? ಆ ಭಾರತಿ ಮತ್ತು ವಾಯುವರನ್ನು ಯಾರು ತಿಳ್ಕೋತಾರೆ? ಅವನು ಕೂಡ ಎಲ್ಲಾ ತರದ ಶಕ್ತಿಗಳನ್ನು ಪಡ್ಕೋತಾನೆ. ಇದು ನಾರಾಯಣೀಯ ಅನ್ನುವಂಥ ಗ್ರಂಥದಲ್ಲಿ ಅದರ ವರ್ಣನೆ ಇದೆ. ಈಗ ಈ ಶಿಶುಬ್ರಾಹ್ಮಣದಲ್ಲಿ ಬಂದಂತಹ ಈ ವಿಷಯಗಳನ್ನೆಲ್ಲ ಹೇಳಿದೆ. ಗೌತಮ ಅಂತ ಋಷಿನಾಮ, ಅದರಿಂದ ವಾಚ್ಯನಾದವನು ರುದ್ರ. ಅವನು ಎಲ್ಲಿದ್ದಾನೆ ಅಂದ್ರೆ ಕಣ್ಣಿನ ಕೆಂಪು ರೇಖೆಯಲ್ಲಿದ್ದಾನೆ. ಕಣ್ಣಲ್ಲಿ ಕೆಂಪು ಗೆರೆಗಳಿರ್ತಾವಲ್ಲ, ಅಲ್ಲಿರ್ತಾನೆ. ವಸಿಷ್ಠ ಅಂದ್ರೆ ಇಂದ್ರ, ಅವನು ಬಿಳಿಯ ಗುಡ್ಡೆಯಲ್ಲಿದ್ದಾನೆ. ಆಮೇಲೆ ವಿಶ್ವಾಮಿತ್ರ ಅಂದ್ರೆ ಸೂರ್ಯ, ಅವನು ಕನೀನಿಕ, ಈ ಕರಿಯ ಭಾಗ ಇದೆಯಲ್ಲ ಅಲ್ಲಿದ್ದಾನೆ. ಜಮದಗ್ನಿ ಅಂದ್ರೆ ಇಂದ್ರ, ಅವನು ಕರಿಯ ಗುಡ್ಡೆಯಲ್ಲಿದ್ದಾನೆ. ಬಿಳಿ ಭಾಗದಲ್ಲಿ ಒಬ್ಬ ಬೇರೆ, ಕರಿಯ ಭಾಗದಲ್ಲಿ ಒಬ್ಬ ಬೇರೆ. ಕನೀನಿಕ ಅಂದ್ರೆ ತೀರಾ ಒಳಗೆ ಒಂದು ಕನ್ನಡಿ ರೂಪದಲ್ಲಿ ಇರ್ತದಲ್ಲ, ಅದನ್ನು ಕನೀನಿಕ ಅಂತ ತಿಳ್ಕೋಬೇಕು. ಕರಿಯ ಗುಡ್ಡೆ ಅಂದ್ರೆ ಪೂರ್ಣ ಹೊಸದಾದ ಹೊರಗಿನ ಗುಡ್ಡೆ. ಭರದ್ವಾಜ ಅಂತ ವರುಣ, ಅವನು ಕಣ್ಣಲ್ಲಿರುವಂತಹ ನೀರಿನಲ್ಲಿ ಇರ್ತಾನೆ. ಕಣ್ಣಲ್ಲಿರುವಂತಹ ನೀರು ಅದು ದುಃಖದ ಕಣ್ಣೀರಾಗಿರ್ಬೋದು, ಸಂತೋಷದ ಕಣ್ಣೀರಾಗಿರ್ಬೋದು ಅಂತ ನೀರಿನಲ್ಲಿ ವರುಣ ರೂಪ ಅಂತ ಭಗವಂತ, ಒಂದು ವರುಣ ರೂಪ ಅಂತ ದೇವತೆ ಇದ್ದಾನೆ. ಕಶ್ಯಪ ಅಂದ್ರೆ ಧರಣಿ, ಅವಳು ಆ ಭೂಮಿ ಕೆಳಗಿನ ರೆಪ್ಪೆಯಲ್ಲಿ. ಅತ್ರಿ ಅಂದ್ರೆ ಭಾರತಿ, ಅವಳು ಮೇಲಿನ ರೆಪ್ಪೆಯಲ್ಲಿದ್ದಾಳೆ ಅಂತ ಅನ್ನೋದನ್ನ ಮಾನಸ ಸ್ಮೃತಿ ಅಂತ ಒಂದು ಗ್ರಂಥ, ಅದರಲ್ಲಿ ಬಂದಿರುವಂತೆ ಅದನ್ನೆಲ್ಲ ಶ್ರವಣ ಮಾಡಬೇಕು. ಈ ಪದ್ಯ ಏನಿದೆ, ನೇತ್ರಗಳಲ್ಲಿ ವಸಿಷ್ಠ ವಿಶ್ವಾಮಿತ್ರ ಭರದ್ವಾಜ ಗೌತಮ ಅತ್ರಿ ಭರದ್ವಾಜ ನಾಮಗಳಿಂದ ಕರೆಸುತ್ತಲಿ ಪತ್ರತಾಪಕ ಅಂತಿದೆ. ಪತ್ರತಾಪಕ ಅಂದ್ರೆ ರುದ್ರ ಅಂತ ನಮಗೆ ಹೆಚ್ಚು ಗೊತ್ತಾಗೋದಿಲ್ಲ. ಏಕಾದಶಿ ರುದ್ರನ ಹೆಸರನ್ನು ತೆಗೆದು ನೋಡಿದ್ರೆ ಅಲ್ಲೊಬ್ಬ ಪತ್ರತಾಪಕ ಅಂತ ಹೆಸರು ಕಾಣಿಸ್ತದೆ. ಹಾಗಾಗಿ ಪತ್ರತಾಪಕ ಅಂದ್ರೆ ಅವನೇನೋ ಅಂತ ಕಾಣಿಸ್ತದೆ. ಅವನಲ್ಲ, ಇನ್ನೊಬ್ಬ ರುದ್ರ ಅಲ್ಲ. ಏಕಾದಶಿ ರುದ್ರದಲ್ಲಿ ಪ್ರಧಾನನಾಗಿರುವಂತಹ ರುದ್ರ ಏನಿದ್ದಾನಲ್ಲ, ಅವನನ್ನೇ ಪತ್ರತಾಪಕ ಅನ್ನೋ ಶಬ್ದದಿಂದ ಇಲ್ಲೇ ತಗೊಳ್ಬೇಕು. ಅದೇ ರುದ್ರನೇ ಗೌತಮ ಅನ್ನೋ ಶಬ್ದದಿಂದ ಕಣ್ಣಿನ ಪ್ರದೇಶದ ಕೆಂಪು ರೇಖೆಯಲ್ಲಿದ್ದಾನೆ ಅಂತ ಧ್ಯಾನ ಮಾಡಬೇಕು. ನ ಕೇವಲ ಋಷ್ಯಾದೀನಾಂ ನಾಮ ಭಗವತಃ ಸರ್ವೇ ಅಪಿ ವೇದಾಃ ತಸ್ಯೇವ ನಾಮಾನಿ. ನಾನು ಆವಾಗಲೇ ಹೇಳಿದೆ, ಋಷಿಗಳ ನಾಮ ಮಾತ್ರ ಅಲ್ಲ, ಜಗತ್ತಿನ ಎಲ್ಲಾ ಹೆಸರುಗಳು ಕೂಡ ಭಗವಂತನೇ ಹೇಳ್ತವೆ. ಬರೇ ವೇದಗಳು ಮಾತ್ರ ಅಲ್ಲ, ಸಮುದ್ರ, ಮೋಡ, ಮತ್ತೆ ಮರಗಳು ಮಾಡುವಂತ ಸದ್ದು, ಭೇರಿ ಶಬ್ದ, ಮತ್ತು ಹೀಗಿರುವಂತಹ ಎಲ್ಲಾ ಧ್ವನ್ಯಾತ್ಮಕ ಶಬ್ದಗಳು ಕೂಡ ಭಗವಂತನೇ ಹೇಳ್ತವೆ. ಸರ್ವಘೋಷ ಅಪಿ ತಸ್ಯೈವ ನಾಮಾನಿ, ಅವನ ನಾಮಗಳೇ ಆಗಿವೆ. ಯಥಾಯೋಗ್ಯಂ ಯೋಜನೀಯಾನಿ, ಅದಕ್ಕೆ ಏನೇನು ಅರ್ಥ ಅಂತ ತಿಳ್ಕೊಂಡು ಮನುಷ್ಯ ಅದನ್ನ ಸಾಧಕ ಆದವನು ಅದನ್ನು ಹೊಂದಿಸ್ಕೋಬೇಕು ಅಂತ ಐತರೇಯ ಭಾಷ್ಯದಲ್ಲಿ ವರ್ಣಿತ ಆಗಿದೆ ಅನ್ನುವಲ್ಲಿಗೆ ಈ 8ನೇ ಸಂಧಿಯ 10ನೇ ಪದ್ಯ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.